Hello, good morning, Shubhodaya. Very good morning, madam. ಗುಡ್ ಮಾರ್ನಿಂಗ್. Good morning. ಎಚ್ಚರ ಆಯ್ತಾ? ಕರೆಕ್ಟಾಗಿ 10 ನಿಮಿಷ ಮುಂಚೆ ಎಚ್ಚರ ಆಗುತ್ತೆ. ವೆರಿ ಗುಡ್. ವೆರಿ ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಯಾರಿದು ಹೊಸದಾಗಿ ಬಂದಿದ್ದಾರೆ? ಅಶ್ವಥ್ ನಾರಾಯಣ ಅವರು. ಅಶ್ವಥ್ ಸರ್. ಹಾ ಸರ್, ವೆಲ್ಕಮ್. ಹೇಗಿದ್ದೀರಿ? ಚೆನ್ನಾಗಿದೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ನೀವೆಲ್ಲ ಚೆನ್ನಾಗಿದ್ದೀರಾ ಮೇಡಮ್? ಹಾ ಸರ್, ಚೆನ್ನಾಗಿದ್ದೀನಿ. ಓಕೆ. ನಿನ್ನೆ ಜಾಯ್ನ್ ಆಗಿದೆ, ತುಂಬಾ ಚೆನ್ನಾಗಿತ್ತು. ಬಟ್ ನೀನು ಡ್ರೈವಿಂಗ್ ಅಲ್ಲಿ ಇದ್ದೆ. ಹೌದಾ? ಇವತ್ತು ಮನೇಲಿದ್ದೆ. ಸೊ ನಿಮ್ ಓಕೆ ಕ್ಲಾಸ್ಗೋಸ್ಕರ ಓಕೆ. ಕರೆಕ್ಟ್ ಆಗಿ ಸಂಕಲ್ಪ ಪ್ರಕಾರ 4:45ಗೆ ಎಚ್ಚರಿಸ್ಬಿಡ್ತೇನೆ. ಗುಡ್. ಮೇನ್ ಅದೇ ಮಾಡ್ಬೇಕಾಗಿರೋದು. ಡಿಸಿಪ್ಲಿನ್ ಬಂತು ಅಂದ್ರೆ ಅರ್ಧ ಸಕ್ಸಸ್ ಆದ್ವಿ ಅಂತಾನೆ ಅರ್ಥ. ಎಸ್ ಮೇಡಮ್, ಎಸ್. ಓಕೆ, ಎಸ್. ಎಷ್ಟು ಜನ ಇನ್ನು ನಿದ್ದೆಲಿದ್ದೀರಿ? ಸುಮ್ನೆ ನಾಮಕಾವಸ್ಥೆಗೆ ಕೂತಿದ್ದೀನಿ, ಕಣ್ಣು ಎಳಿತಾ ಇದೆ, ಇನ್ನೊಂದು ಅರ್ಧ ಗಂಟೆ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಮಲ್ಗಕ್ಕೆ ಅಂತ ಯಾರಿಗಾರ ಅನ್ನಿಸ್ತಾ ಇದೆಯಾ? ಇಲ್ಲ. ಓಕೆ. ಆ ಏಜ್ ಇಲ್ವಲ್ಲ ನಾವು. ತಲೆಯಲ್ಲಿ ಏನೋ ಒಂದು ವಿಷಯ ಬಂತು ಅಂದ್ರೆ ಅದು ಆಟೋಮೆಟಿಕ್ ಆಗಿ ಎದ್ದೇಳಲೇಬೇಕು ಅಂತ ಅನ್ಸುತ್ತೆ. ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಕೂತ್ಕೋತು ವಿಷಯ ಅಂದ್ರೆ ಮಲ್ಗಕ್ ಬಿಡಲ್ಲ ಅದು ನಮ್ಮನ್ನು. ಟೈಮ್ ಆಯ್ತು ಎದ್ದೇಳು, ಟೈಮ್ ಆಯ್ತು ಎದ್ದೇಳು. ಯಾರಿಗೆಲ್ಲ ಯಾವ್ಯಾವ ನಾಡಿ ನಡೀತಾ ಇದೆ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಚಂದ್ರ ನಾಡಿ ಮೆಡಿಟೇಷನ್ ಮಾಡೋ ಟೈಮಲ್ಲಿ ಚಂದ್ರ ನಾಡಿ ಇದ್ರೆ ಸಕ್ಸಸ್ ಜಾಸ್ತಿ ಬರುತ್ತೆ. ಅದರಿಂದ ನಾಡಿ ಚೆಕ್ ಮಾಡಿ ಕಮೆಂಟ್ ಹಾಕ್ಬೋದಾ? ಹಾಗೆ ಒಬ್ರಿಗೊಬ್ರು ವಿಶ್ ಮಾಡಿ, ಶುಭೋದಯಗಳನ್ನ ತಿಳಿಸಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ರಿಗೂ ಗುಡ್ ಮಾರ್ನಿಂಗ್. ನಿಮ್ಮ ದಿನ ಚೆನ್ನಾಗಿರ್ಲಿ. ಬಂದಿರ್ತಕ್ಕಂಥ ಎಲ್ರಿಗೂ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ಸರ್, ನಮಸ್ತೆ. ಇವತ್ತು ಪ್ರತಿ ದಿವಸ ಈಗ 21 ನಿಮಿಷ ನಾವು ಧ್ಯಾನವನ್ನ ಮಾಡ್ತಾ ಇದ್ದೀವಿ. ಆಲ್ರೆಡಿ ನಿನ್ನೆ ಅದನ್ನ ಕಂಪ್ಲೀಟ್ ಮಾಡಿದ್ದೀವಿ ಸಕ್ಸಸ್ಫುಲ್ ಆಗಿ. ಇವತ್ತು ಕೂಡ ಕಂಪ್ಲೀಟ್ ಮಾಡೋಣ. ಹಾಗೆ ವಾಟರ್ ಮೆನಿಫೆಸ್ಟೇಷನ್ ಮತ್ತೆ ಏರ್ ಮೆನಿಫೆಸ್ಟೇಷನ್ ಎರಡನ್ನೂ ಮಾಡ್ತಾ ಇದ್ದೀವಿ. ಅದು 5:55 ವಾಟರ್ ಮತ್ತೆ ಏರ್ ಮೆನಿಫೆಸ್ಟೇಷನ್ ಮಾಡೋಣ. ಯಾಕಂದ್ರೆ ಏಂಜಲ್ ನಂಬರ್ ಇರುವಂತ ಟೈಮಲ್ಲಿ ಮಾಡಿದ್ರೆ ಅದು ಡಬಲ್ ನಮ್ಗೆ ಎನರ್ಜಿ ಕೊಡುತ್ತೆ ಮತ್ತೆ ಸಪೋರ್ಟಿಂಗ್ ಜಾಸ್ತಿ ಸಿಗುತ್ತೆ. ಸೊ ಹಾಗಾಗಿ 5:55ಕ್ಕೆ ನೆನಪು ಮಾಡಿ ಮೆನಿಫೆಸ್ಟೇಷನ್ ಏರ್ ಮತ್ತೆ ವಾಟರ್ ಮೆನಿಫೆಸ್ಟೇಷನ್ ಮಾಡಕ್ಕೆ. ಹಂಗಂತ 5:55 ನೋಡ್ತಾ ಕುತ್ಕೋಬೇಡಿ, ಓಕೆನಾ? ಅದಕ್ಕೆ ಮುಂಚೆ ಈಗ ತುಂಬಾ ನಿನ್ನೆ ಕ್ಲಾಸ್ ಮಿಸ್ ಆಗಿಬಿಡ್ತು, ಸ್ವಲ್ಪ ಲೇಟ್ ಆಗ್ಬಿಡ್ತು ನಾನು ಜಾಯ್ನ್ ಆಗೋದು. ನಿನ್ನೆ ಕ್ಲಾಸ್ ಸ್ವಲ್ಪ 1 ನಿಮಿಷದಲ್ಲಿ ಹೇಳಕ್ಕಾಗತ್ತೆ ಏನಾಯ್ತು ಅಂತ? ಸರ್ ಏನಿಲ್ಲ, ನಿನ್ನೆ ನಾವು ಫಸ್ಟ್ ದಿವಸ ಆಗಿದ್ದಕ್ಕಿನೇ ಸ್ವಲ್ಪ ಸಂಕಲ್ಪವನ್ನ ಮಾಡಿದೀವಿ. ಅಂದ್ರೆ ನಮ್ಮ ಲೈಫಲ್ಲಿ ಇರೋ ಚಾಲೆಂಜಸ್ ನ ಬರ್ಕೊಳ್ಳೋದು, ಹೇಗೆ ಹೊರಗೆ ಬರೋದು ಅಂತ ಸಂಕಲ್ಪವನ್ನ ಮಾಡಿದೀವಿ. ಇದನ್ನ ನಮ್ಮ ಇದು ಹೆಸರೇನೆ ಸಂಕಲ್ಪ ಸಿದ್ಧಿ ಅಂತ. ಅಂದ್ರೆ ಈಗ ನಿಮ್ ಜೀವನದಲ್ಲಿ ಏನ್ ಬೇಕು, ನಿಮ್ಗೆ ಯಾವ ಮೂಮೆಂಟ್ ಅಲ್ಲಿ ಇದ್ದೀರಾ, ಅದರಿಂದ ಹೇಗೆ ಹೊರಗೆ ಬರಕ್ ಏನ್ ಮಾಡ್ಬೇಕು ಅಂತ ಕೆಲವೊಂದು ಸಂಕಲ್ಪಗಳನ್ನ ಮಾಡಿದೀವಿ. ಅದೇ ತರ ಮೆನಿಫೆಸ್ಟೇಷನ್ ಮಾಡಿದೀವಿ, ಧ್ಯಾನವನ್ನು ಮಾಡಿದೀವಿ. ಇದು ಪ್ರತಿ ದಿವಸ ಯಾವ್ದಾದ್ರು ಒಂದು ಸಣ್ಣ ವಿಷಯದ ಬಗ್ಗೆ ಮಾತಾಡಕ್ಕಿರುತ್ತೆ. ಮತ್ತೆ 20 ನಿಮಿಷ ನಾವು ಧ್ಯಾನವನ್ನು ಮಾಡ್ತೀವಿ. 20 ಅಥವಾ 11 ನಿಮಿಷ. ಫಸ್ಟಿಗೆ ನಾನು 11 ನಿಮಿಷ ಮಾಡಿಸ್ತಾ ಇದ್ದೀನಿ ಈಗ. ಯಾಕಂದ್ರೆ ಕೆಲವರಿಗೆ ಅಷ್ಟೊತ್ತು ಟೈಮ್ ಕೂತ್ಕೊಂಡು ಮಾಡಕ್ ಕಷ್ಟ ಆಗುತ್ತೆ. ಧ್ಯಾನದ ಬಗ್ಗೆ ಜ್ಞಾನ ಇರೋರು ಕೂತ್ಕೋತಾರೆ, ಇಲ್ಲದೆ ಇರೋರು ಕೂತ್ಕೋಕ್ಕಾಗಲ್ಲ. ಹಾಗಾಗಿ ಇವತ್ತಿಂದ ಇನ್ನ 9 ಡೇಸ್ ಕಂಪಲ್ಸರಿ ಜಾಯ್ನ್ ಆಗಿ ಸರ್. ಒಂದು 5-10 ನಿಮಿಷ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ, ಜಾಯ್ನ್ ಆಗಿ, ಓಕೆನಾ? ಸರಿ, ಓಕೆ. ಮತ್ತೆ ನಾಳೆ ನಿಮ್ಗೆ ಒಂದು ಟಾಸ್ಕ್ ಕೊಡ್ತಾ ಇದ್ದೀನಿ ಎಲ್ರಿಗೂನು. ನಿಮ್ಗೆ ಎಷ್ಟು ಗಾದೆಗಳು ಗೊತ್ತಿದೆ? ಗಾದೆಗಳು ಅಂದ್ರೆ ಗೊತ್ತಲ್ವಾ? ಈಗ ಎಷ್ಟು ಗಾದೆಗಳು ಗೊತ್ತಿದೆ ಒಂದು ಬುಕ್ಕಲ್ಲಿ ಬರಿಬೇಕು. 20ಕ್ಕಿಂತ ಜಾಸ್ತಿ ಗಾದೆ ಬರೆದವ್ರಿಗೆ ನನ್ನ ಕಡೆಯಿಂದ ಒಂದು ಮೆಮೊರೇಬಲ್ ಗಿಫ್ಟ್ ಬರುತ್ತೆ ನಿಮ್ಮ ಮನೆಗೆ.
ಆ ಗಾದೆಗಳನ್ನ ಮುಖಾಂತರನೇ ನಮ್ಮ ಜೀವನ ಹೇಗೆ ಸರಿ ಮಾಡ್ಕೊಳ್ಳೋದು. ಕೆಲವರೆಲ್ಲ ತುಂಬಾ ಸೀರಿಯಸ್ ಆಗಿರ್ತಾರೆ, ಅಯ್ಯೋ ಹಿಂಗ ಆಗೋಗಿದ್ಯಲ್ಲ, ಏನ್ ಇದರಿಂದ ಮಾಡೋದು ಅಂತ. ಕೆಲವೊಂದು ಸಣ್ಣ ಸಣ್ಣ ಗಾದೆಗಳು 2 ಲೈನ್ ಇರುತ್ತೆ, ಜೀವನದ ಪೂರ್ತಿ ಅರ್ಥವಾದ ಅದರಲ್ಲೇ ಇರುತ್ತೆ. ಯಾಕಂದ್ರೆ ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು ಅಂತ ಹೇಳ್ತಾರಲ್ವಾ, ಅದೇ ತರ ಆ ಕೆಲವೊಂದು ಅವ್ರು ಗಾದೆ ಯಾಕೆ ಮಾಡಿದಾರಪ್ಪ ಅಂದ್ರೆ ಅವ್ರು ಆ ಪರಿಸ್ಥಿತಿನ ಅನುಭವಿಸಿ ನೋವು ತಿಂದು ಕಷ್ಟಪಟ್ಟು ಬಂದಿರ್ತಕ್ಕಂಥ ಅನುಭವದ ಮಾತುಗಳವು ಗಾದೆ ಅಂತ ನಾವೇನ್ ಹೇಳ್ತೀವಿ. ಅದು ನಮ್ಮ ಕರ್ನಾಟಕದಲ್ಲಿ ಆ ಸೊಗಡು ಜಾಸ್ತಿ ಇದೆ. ಗಾದೆ ಅನ್ನೋ ಒಂದು ಇದು ತುಂಬಾ ಇದೆ. ಒಂದೊಂದು ಗಾದೆನೂ ನಮ್ಮ ಮನಸ್ಥಿತಿಯನ್ನ ಚೇಂಜ್ ಮಾಡುವಂತ ಅಗಾಧವಾದ ಶಕ್ತಿ ಇದೆ. ಸೊ ಹಾಗಾಗಿ ನಿಮ್ಗೊಂದು ಟಾಸ್ಕ್, ಕೆಲ್ಸಕ್ಕೆ ಹೋಗ್ತಾ ಇರೋರು ಟೈಮ್ ಇಲ್ಲ ಅಂತಂದ್ರೆ ಅವ್ರು ಓಕೆ, ಆದ್ರೂ ಮಿನಿಮಮ್ ಒಂದು 10 ಗಾದೆ ಆದ್ರೂ ಬರಿಬೇಕು. 10 ಗಾದೆ ಈಸಿಯಾಗಿ ಸಿಕ್ಬಿಡುತ್ತೆ, ಒಂದು 2 ನಿಮಿಷದಲ್ಲಿ ಯೋಚನೆ ಮಾಡಿ ಬರಿಬೋದು. ಯಾಕಂದ್ರೆ ಡೈಲಿ ನಾವು ಮಾತಾಡುವಾಗ ಗಾದೆಗಳನ್ನ ಉಪಯೋಗಿಸ್ತಾ ಇರ್ತೀವಿ ಜಾಸ್ತಿ. ಹಾಗಾಗಿ 10 ಗಾದೆ ಈಸಿಯಾಗಿ ಸಿಗುತ್ತೆ. 20 ಮೇಲೆ ಬರ್ದಿರೋರಿಗೆ ನನ್ನ ಕಡೆಯಿಂದ ಒಂದು ಮೆಮೊರೇಬಲ್ ಗಿಫ್ಟ್ ಬರುತ್ತೆ ಒಂದು ವಾರದಲ್ಲಿ ನಿಮ್ಮ ಮನೆಗೆ. ಆ ನಾಳೆ ಗಾದೆಗಳನ್ನೇ ಇಟ್ಕೊಂಡು ನಮ್ಮ ಲೈಫನ್ನ ಹೇಗೆ ಚೇಂಜ್ ಮಾಡ್ಕೊಳ್ಳೋದು ಅಂತ ನೀವು ಬರ್ದಿರ್ತಕ್ಕಂಥ ಗಾದೆಗಳು ಬುಕ್ಕಲ್ಲಿ ಬರೆದು ಫೋಟೋ ತೆಗೆದು ನಮ್ಮ ಅನ್ಲಾಕ್ ಯುವರ್ ಮೈಂಡ್ ಅಂತ ಗ್ರೂಪ್ ಇದೆಯಲ್ಲ, ಜಾಸ್ತಿ ಜನ ಇದೀವ, ಒಂದು 250-300 ಜನ ಏನಿದ್ದಾರೆ ನೋಡಿ. ಅಷ್ಟು ಜನ ಇದ್ರು ಎಷ್ಟು ಜನ ಬಂದಿದ್ದೀರಾ, ಆ ಗ್ರೂಪಿಗೆ ನೀವು ಹಾಕ್ಬೇಕು. ಗಾದೆಗಳನ್ನ ಬರೆದು ಒಂದು ಬುಕ್ಕಲ್ಲಿ ಬರೆದು ಫೋಟೋ ತೆಗೆದು ಗ್ರೂಪಿಗೆ ನೀವು ಹಾಕ್ಬೇಕು. ಓಕೆನಾ? ನಾಳೆ ಗಾದೆ ಬಗ್ಗೆ ಇವತ್ತು ಸಂಜೆ ಅಷ್ಟೊತ್ತಿಗೆ ಎಲ್ಲರೂ ಹಾಕ್ಬಿಡಿ. ನಾಳೆ ಆ ಗಾದೆಗಳು ಯಾವ್ದು ದಿ ಬೆಸ್ಟ್ ಇರ್ತವೆ ಅಂದ್ರೆ ಒಂದೇ ತರದ ಗಾದೆ ಎಲ್ಲರೂ ಬರ್ದಿರ್ತಾರೆ, ಕೆಲವೊಂದು ಗಾದೆ ಎಲ್ಲರೂ ಬರೀತಾರೆ ನಾರ್ಮಲ್ ಆಗಿ ಅಂಥದ್ದು, ಅಥವಾ ಸ್ಪೆಷಲ್ ಆಗಿ ಯಾವ್ದು ಯಾರು ಬರೀದೇ ಇರ್ತಕ್ಕಂಥದ್ದು ಒಂದು ಯಾರು ಕೆಲವ್ರು ಬರ್ದಿರ್ತಾರಲ್ಲ, ಅದ್ರ ಬಗ್ಗೆ ನಾಳೆ ಮಾತಾಡೋಣ. ಅದರಿಂದ ನಮ್ಮ ಲೈಫಲ್ಲಿ ಹೇಗೆ ಅಳವಡಿಸ್ಕೊಂಡು ನಾವು ಇದು ಮಾಡೋದಂತ. ಇದು ನಿಮ್ಮ ಮೆದುಳಿಗೆ ಒಂದು ಸಣ್ಣ ಟಾಸ್ಕ್. 20 ಗಾದೆ ಅಂತ ಮೇಲೆ ಬರ್ದಿರೋರಿಗೆ ನನ್ನ ಕಡೆಯಿಂದ ಒಂದು ಮೆಮೊರೇಬಲ್ ಗಿಫ್ಟ್ ನಿಮ್ಮ ಮನೆಗೆ ಬರುತ್ತೆ. ಓಕೆನಾ? ಸೊ ಇವತ್ತು ಫಸ್ಟ್ ಒಂದ್ ಸ್ವಲ್ಪ ಮಾತಾಡೋಣ. ಯಾಕಂದ್ರೆ ಎದ್ದ ತಕ್ಷಣನೇ ಮತ್ತೆ ಧ್ಯಾನ ಅಂತಂದ್ರೆ ನಿದ್ದೆಗಣ್ಣಲ್ಲಿ ಇರ್ತೀವಿ ಆಲ್ರೆಡಿ ಸ್ವಲ್ಪ. ನಾನು ಆಲ್ರೆಡಿ 40 ನಿಮಿಷದ ಧ್ಯಾನ ಮುಗಿಸಿದ್ದೀನಿ. ಹಾಗಾಗಿ ನನಗೇನು ನಿದ್ದೆ ಬರ್ತಾ ಇಲ್ಲ. ಈಗ ನೀವು ಸ್ವಲ್ಪ ಅಭ್ಯಾಸ ಆಗೋವರೆಗೂ ಎದ್ದ ತಕ್ಷಣ ಮತ್ತೆ ಧ್ಯಾನ ಅಂತಂದ್ರೆ ಮತ್ತೆ ನಿದ್ದೆ ಬಂದಂಗೆ ಅನ್ಸುತ್ತೆ, ಮಂಪರ್ ಅನ್ಸುತ್ತೆ. ಅದಕ್ಕಿಂತ ವಿಜುವಲೈಸೇಷನ್ ಮಾಡಕ್ಕೆ ಮನಸ್ಸು ಒಪ್ಪೋದಿಲ್ಲ. ಹಾಗಾಗಿ ಒಂದು ಏನಾದ್ರು ಮಾತಾಡೋಣ ಅಂತಂದ್ರೆ, ನಾನು ಒಂದು ವ್ಯಕ್ತಿ ಬಗ್ಗೆ ಇವತ್ತು ಹೇಳ್ತೀನಿ. ಸಣ್ಣದಾಗಿ ಚಿಕ್ಕ ಒಂದು ಸ್ಟೋರಿ, ಒಂದು 5-7 ನಿಮಿಷ ತಗೊಳತ್ತೆ ಅಷ್ಟೇ. ಅದು ಜಾಧವ್ ಪಯೆಂಗ್ ಅಂತ ನೀವೆಲ್ಲರೂ ಕೇಳಿದ್ದೀರಾ. ಇವರು ಆಧುನಿಕ ಅರಣ್ಯ ಮಾನವ. ಇವನು ಅಂತಂದ್ರೆ ಇವರ ಜೀವಿತಾವಧಿಯಲ್ಲಿ ಎಷ್ಟು ಗಿಡಗಳನ್ನು ನೆಟ್ಟಿರಬಹುದು ಅಂದಾಜು ನೀವು ಒಂದು ಊಹೆ ಮಾಡ್ಬೋದಾ? ಜಾಧವ್ ಪಯೆಂಗ್ ಅನ್ನೋರು ಎಷ್ಟು ಗಿಡಗಳನ್ನ ನೆಟ್ಟಿರ್ಬೋದು ಅಂದಾಜು ನಾವೀಗ ನಮ್ಮ ಜೀವಿತಾವಧಿಯಲ್ಲಿ ನಾವು ಎಷ್ಟು ಗಿಡಗಳನ್ನ ನೆಟ್ಟಿದ್ವಿ. ಗಿಡ ಅಂದ್ರೆ ನಿಮ್ಗೆ ಗೊತ್ತಲ್ವಾ, ಗಿಡ ಮರ ನೆಡೋದ್ರಿಂದ ಎಷ್ಟು ನಮ್ಮ ಜೀವನಕ್ಕೆ ಒಳ್ಳೇದಾಗತ್ತೆ ಅಂತ. ಒಂದು ಅಂದಾಜು ನಂಬರ್ ಹಾಕ್ಬೋದಾ ನೀವು? 5,000. 5,000. ಮತ್ತೆ ಬೇರೆಯವರು? 10,000. 10,000. ಆಮೇಲೆ ಹೇಳ್ತಾ ಹೋಗಿ. ನೀವು ಯಾಕೆ ನೆಟ್ರು ಅಂತಾನೆ ಹೇಳ್ತೀನಿ ಸ್ಟೋರಿ ನಾನು. 10,000, 5,000. ಆಮೇಲಿಂದ ಸ್ಪಂದಿಸ್ಬೇಕು ಎಲ್ಲರೂ ನಮ್ಗೆ. ಇದ್ಯಾವುದು ಇದೇನಿದು? 50,000. ಓಕೆ. $50,000. ಒಬ್ಬನೇ ಮಾನವ ಎಷ್ಟು ಎಂತ ಸಂಕಲ್ಪ ಮಾಡಿದಾನೆ ಅಂತ. ನೀವು ನಿಮ್ಮ ಏನೋ ಸಂಕಲ್ಪಗಳನ್ನ ಬರ್ದಿದ್ದೀರಾ, ನನ್ನ ಲೈಫಲ್ಲಿ ಹಿಂಗಾಗ್ಬೇಕು ಹಂಗಾಗ್ಬೇಕು ಅಂತ. ಈ ವ್ಯಕ್ತಿ ಸಂಕಲ್ಪನ ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ, ಹಿಂಗೂ ಮಾಡಬಹುದಾ ಲೈಫಲ್ಲಿ ಅಂತೇಳಿ. 1 ಲಕ್ಷ. ಶುಭಾ ಮೇಡಮ್. ಒಬ್ಬ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಎಷ್ಟು ಗಿಡಗಳನ್ನು ನೆಡಬಹುದು? 10, 100 ಅಥವಾ 1000? ನಾನು ಲೆಕ್ಕ ಹಾಕ್ದಂಗೆ ನಾನೊಂದು 10 ನೆಟ್ಟಿದ್ದೀನಪ್ಪ. ಅದು ಮೊದ್ಲಿಗೆ ಅದ್ರ ಜ್ಞಾನವೇ ಇರ್ಲಿಲ್ಲ ನಮ್ಗೆ. ಯಾವ್ದೋ ಒಂದು ಗ್ರೂಪಿಗೆ ಸೇರಿದ್ಮೇಲೆ ಗಿಡ ನೆಡ್ಬೇಕು ಅಂತಂದಾಗ ಎನ್ವಿರಾನ್ಮೆಂಟ್ ಡೇಗೆ ಹೋಗಿ ಈಗ 10 ವರ್ಷದಿಂದ 10 ಗಿಡ ನೆಟ್ಟಿದ್ದೀನಿ ನಾನು. ನೀವ್ ಎಷ್ಟೆಷ್ಟು ನೆಟ್ಟಿದ್ದೀರಾ ನೋಡಿ. 10,000 ಅಥವಾ
ಹಿಂಗೆ ಅಸ್ಸಾಂನ ಜಾಧವ್ ಪಯಂಗ್ ಎಂಬ ಅಪ್ರತಿಮ ಸಾಧಕ ಕಳೆದ 30-40 ವರ್ಷಗಳಿಂದ ಸದ್ದಿಲ್ಲದೆ ಅವನು ಮಾಡ್ತಾ ಇರೋ ಕೆಲಸ ಯಾರಿಗೂ ಗೊತ್ತಿಲ್ಲ. ಈಗ ನಾವು ಏನಾದ್ರು ಕೆಲಸ ಮಾಡ್ತಾ ಇದೀವಿ, ಏನಾದ್ರು ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ನೋಡಿ ಇಂಥದ್ ಮಾಡ್ತಾ ಇದ್ದೀನಿ, ನೋಡಿ ಇಂಥದ್ ಮಾಡ್ತಿದ್ದೀನಿ ಅಂತ ಹೇಳ್ಕೊಂಡ್ ಬರೋದಲ್ಲ. ಸದ್ದಿಲ್ದೆ ನಿಮ್ ಕೆಲ್ಸನ ಮಾಡಿ ಮುಗಿಸ್ಬೇಕು. ಸಾಧನೆ ಅಂದ್ರೆ ಅದನ್ನೇ. ನಾವ್ ಹೇಳ್ಕೊಂಡ್ ಬಂದ್ವಿ ಅಂತಂದ್ರೆ ಅದಕ್ಕೆ ಕಣ್ ಬೀಳುತ್ತೆ, ಇನ್ಯಾರು ಅದನ್ನ ಮಾಡಬಾರ್ದು, ಇನ್ನೇನೇನೋ ಸಮಸ್ಯೆಗಳು ಸ್ಟಾರ್ಟ್ ಆಗಿ ಆ ಕೆಲಸ ಆಗದೇ ಇಲ್ಲ. ಸೊ ಹಾಗಾಗಿ ಸದ್ದಿಲ್ದೆ ಅವನು ಎಷ್ಟು ಗಿಡ ನೆಟ್ಟಿದ್ದಾನೆ ಅಂತಂದ್ರೆ 30-40 ವರ್ಷಗಳಿಂದ ಬರೋಬ್ಬರಿ 1360 ಎಕರೆ. 1360 ಅಂದ್ರೆ ಎಷ್ಟಾಗತ್ತೆ? 555 ಹೆಕ್ಟೇರ್. 1365 ಎಕರೆಯಲ್ಲಿ ಅವನು ಗಿಡಗಳನ್ನ ನೆಟ್ಟಿದ್ದಾನೆ. ದಟ್ಟವಾದ ಕಾಡನ್ನೇ ಬೆಳೆಸಿದ್ದಾನೆ. ಈ ಸಾಧನೆ ಇಂದು ಜಗತ್ತಿನ ಪರಿಸರ ಪ್ರೇಮಿಗಳಿಗೆ ಒಂದು ಪಾಠವಾಗಿದೆ. 1979ರಲ್ಲಿ ಅಸ್ಸಾಮಲ್ಲಿ ದೊಡ್ಡ ಪ್ರವಾಹ ಬಂದಿತ್ತು, ಗೊತ್ತಾ? ನಾವ್ ಅವಾಗ ಹುಟ್ಟಿಲ್ಲ ಬಿಡಿ. ಆ ದೊಡ್ಡ ಪ್ರವಾಹ ಬಂದಿತ್ತು. ಅದಾದ್ಮೇಲೆ ಏನಾಯ್ತು, ಎಲ್ಲ ನದಿಗಳು ಅವು ಇವು ಎಲ್ಲ ಕೊಚ್ಕೊಂಡು ಹೊರಟೋಯ್ತು. ಬ್ರಹ್ಮಪುತ್ರ ನದಿ ದಂಡೆ ಮೇಲೆ ನೂರಾರು ಹಾವುಗಳು ಸತ್ತು ಬಿದ್ದಿದ್ವಂತೆ. ಅಂದ್ರೆ ಆ ಹಾವುಗಳೆಲ್ಲ ಸತ್ತು ಬಿದ್ದಿದ್ದಾಗ ನೋಡಿ, ಕಾಡು ಚೆನ್ನಾಗಿದ್ದಿದ್ರೆ ಅಂದ್ರೆ ಅದು ಬರಡು ಭೂಮಿ ಆಗೋಯ್ತು, ಪೂರ್ತಿ ಎಲ್ಲ ಬಳ್ಕೊಂಡು ಹೊರಟೋಯ್ತಲ್ಲ. ಅವಾಗ ಹಾವುಗಳೆಲ್ಲ ಸತ್ ಬಿದ್ದಿದ್ ನೋಡಿ ಆ ದಂಡೆ ಮೇಲೆ ಎಲ್ಲ ನಿಂತಿದ್ದು ಮರಳುಗಾಡದು. ಅದು ತೀವ್ರವಾದ ಶಾಖ ತಡಿಯಕ್ಕಾಗ್ದೆ, ಅಂದ್ರೆ ಆ ಮಳೆ ಬಂದು ಇದಾಗಿ ಎಲ್ಲ ಬಡ್ಕೊಂಡು ಹೋದ್ಮೇಲೆ ಆ ಶಾಖ ತಡಿಯಕ್ಕಾಗದೆ ಹಾವುಗಳು ಅಷ್ಟೊಂದು ಪ್ರಾಣ ಬಿಟ್ಟಿದ್ವಂತೆ. ಈ ದೃಶ್ಯ ಅವನ ಕಣ್ಣಿಗೆ ಬೀಳುತ್ತೆ. ಯಾರಿಗೆ? ಜಾಧವ್ ಪಯಂಗ್ ಅನ್ನೋ ಅವನ ಕಣ್ಣಿಗೆ ಬಿದ್ದಾಗ ಅವನೇನ್ ಮಾಡ್ತಾನೆ, ಅವನ ಮನ್ಸು ಒಂಥರ ಕದಡುತ್ತೆ. ಅಯ್ಯೋ, ಇಷ್ಟೊಂದು ಹಾವು ಸತ್ತೋಗಿದಾವಲ್ಲ, ಏನಾದ್ರು ಒಂದ್ ಮಾಡ್ಬೇಕು ನಾನು ಅಂತೇಳಿ. ಯಾಕೆ ಈ ತರ ಸತ್ತಿದಾವೆ ಅಂತ ಯೋಚನೆ ಮಾಡಿದಾಗ, ಚಿಕ್ಕ ಹುಡುಗ ಅವನು. ಅವ್ರ ತಂದೆ ತಾಯಿನ ಕೇಳಿದಾಗ ಅವ್ರು ಹೇಳ್ತಾರೆ, ಮರಗಳಿಲ್ಲ, ನಮ್ಮ ಮುಂದಿನ ದಿನ ಇದೆ, ನಮ್ಮ ಜೀವನ ಕೂಡ ಹೀಗೆ ಆಗತ್ತೆ, ಮರ ಗಿಡಗಳಿಲ್ಲ ಅಂದ್ರೆ ನಮಗೂ ಕೂಡ ಇದೇ ತರ ಕಷ್ಟ ಆಗತ್ತೆ ಅಂತ ಅವ್ರು ಹೇಳಿದಾಗ ಇವನು ಯೋಚಿಸ್ತಾನೆ, ಏನಾದ್ರು ಮಾಡ್ಬೇಕಲ್ಲ ನಾನು. ಈ ಬರಡು ಭೂಮಿಯನ್ನ ಹಸಿರು ಭೂಮಿಯಾಗಿ ಹಸಿರಾಗಿಸಲು ಸಂಕಲ್ಪ ಮಾಡ್ತಾನಂತೆ. ಇದನ್ನ ಪೂರ್ತಿ ಗ್ರೀನರಿ ಮಾಡ್ಬಿಡ್ಬೇಕು ನಾನು ನಮ್ಮ ರಾಜ್ಯನ ಅಂತೇಳಿ ಸಂಕಲ್ಪ ಮಾಡ್ತಾನೆ. ನೋಡಿ, ನಾವೆಲ್ಲ ನಮ್ಮ ಸ್ವಂತದ ಸಂಕಲ್ಪಗಳನ್ನ, ನನಗೆ 1 ಲಕ್ಷ ಬೇಕು, ನಾನು ಬರೋ ವರ್ಷ ನನಗೆ 10 ಲಕ್ಷ ಇರಬೇಕು ನನ್ನ ಕೈಯಲ್ಲಿ. ನಿಮಗೆ ಗೊತ್ತಿಲ್ಲ ನಿನ್ನೆ ನೀವೇನೇನ್ ಸಂಕಲ್ಪಗಳನ್ನ ಬರ್ಕೊಂಡಿದ್ದೀರಾ ಅಂತ. ಇವನ್ ಸಂಕಲ್ಪ ನೋಡಿ ಹೇಗಿದೆ. ಸಂಕಲ್ಪ ಅಂತ ಅಂದಿದ್ದಕ್ಕೆ ಅದ್ರ ಬಗ್ಗೆನೇ ನಾನು ಒಂದು ಸಣ್ಣ ಸ್ಟೋರಿ ಹೇಳೋಣ ಅಂತ ನಿಮ್ಗೆ ಹೇಳ್ತಾ ಇರೋದು. ಅರಣ್ಯ ಇಲಾಖೆಯವರು ಕೂಡ ಏನು ಮಾಡಲ್ಲ, ಏನು ಇದು ಮಾಡಕ್ ಹೋಗಲ್ಲ. ಅವರು ಕೂಡ ಕೈ ಚೆಲ್ದಾಗ ಜಾಧವ್ ಅವನು ಹಿಂದೆ ಸರಿ ಇಲ್ಲ. ಪ್ರತಿದಿನ ಬೆಳಿಗ್ಗೆ ದೋಣಿಲಿ ಹೋಗ್ತಾನೆ, ಮರಳು ದಂಡೆ ಮೇಲೆ ಗಿಡಗಳು ನೆಡ್ತಾ 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 ಬರ್ತಾನೆ. ಫಸ್ಟ್ ಅವನು ಬಿದಿರಿನ ಗಿಡಗಳನ್ನ ನೆಡ್ತಾನೆ, ಆಮೇಲೆ ಬೇವು, ಅರಳಿ ಸೇರಿದಂತೆ ಹಿಂಗೆ ವಿವಿಧ ಜಾತಿ ಗಿಡಗಳನ್ನ ನೆಟ್ಕೊಂಡ್ ಬರ್ತಾನೆ. ಆಯ್ತಾ? ಹಂಗೆ ಬಂದ ತರು ಸಾಧ್ಯವಾಗಿ ಅವನೇ ಮಣ್ಣಿನ ಮಡಿಕೆಗಳಿಗೆ ರಂಧ್ರ ಮಾಡಿ ಹೋಗಿ ನೀರು ಕೂಡ ಅವನೇ ಹಾಕಿ ಬರ್ತಾ ಇರ್ತಾನೆ. ಹನಿ ನೀರಾವರಿ ಪದ್ಧತಿನ ನಾವೀಗ ಕೇಳಿದೀವಲ್ಲ, ಅದನ್ನ ಅವನು ಸ್ಟಾರ್ಟ್ ಮಾಡ್ತಾನಲ್ಲಿ. ಆಮೇಲಿಂದ 3 ದಶಕಗಳ ಕಾಲ, ಕಳೆದ 30 ವರ್ಷಗಳಿಂದ ಅವನು ಯಾರಿಗೂ ಗೊತ್ತಾಗದೇ ಇರೋ ತರ ಮೌನವಾಗಿ ಅದನ್ನ ನೆಡ್ತಾ ಬರ್ತಾನೆ. ಮೌನ ಕ್ರಾಂತಿಯ ಫಲವಾಗಿ ಇಂದು ಅಲ್ಲಿ ಮೊಲೈ ಅರಣ್ಯ ನಿರ್ಮಾಣವಾಗಿದೆ. ಮೊಲೈ ಅರಣ್ಯ ಅಂತ ನೀವು ಗೂಗಲ್ ಅಲ್ಲಿ ಹೊಡೆದ್ ನೋಡಿ, ಅದು ಒಬ್ಬನೇ ವ್ಯಕ್ತಿ ಮಾಡಿರ್ತಕ್ಕಂಥದ್ದು. ಜಾಧವ್ ಪಯಂಗ್ ಅನ್ನೋ ವ್ಯಕ್ತಿಯಿಂದ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಜಾಧವ್ ಬೆಳೆಸಿದ ಈ ದಟ್ಟ ಕಾಡು ಇಂದು ಎಷ್ಟು ದಟ್ಟವಾಗಿದೆ ಅಂತಂದ್ರೆ, ಬಂಗಾಳದ ಹುಲಿಗಳು, ಭಾರತೀಯ ಖಡ್ಗಮೃಗಗಳು, ಜಿಂಕೆಗಳು, ಹೀಗೆ ಸುಮಾರು ಹಲವಾರು ರೀತಿಯ ಪ್ರಭೇದದ ಹಕ್ಕಿಗಳು ಎಲ್ಲವನ್ನು ಅಲ್ಲಿ ವಾಸ ಮಾಡ್ತಾ ಇದ್ದಾವೆ. ಸುಮಾರು 100ಕ್ಕೂ ಹೆಚ್ಚು ಆನೆಗಳು ಹಿಂಡು ಈ ಕಾಡಿಗೆ ಭೇಟಿ ಕೊಡುತ್ತಂತೆ. ನೋಡಿ, ಒಬ್ಬನೇ ನೆಟ್ಟಿರೋ ಕಾಡಿಗೆ 100ಗಿಂತ ಜಾಸ್ತಿ ಆನೆ ಹಿಂಡುಗಳು ಆ ಕಾಡಿಗೆ ಪ್ರತಿ ವರ್ಷ ಬರುತ್ತಂತೆ. ಒಂದೇ ಕಾಲದಲ್ಲಿ ಹಾವುಗಳು ಸತ್ತಿದ್ದ ಆ ಮರಳುಗಾಡು ಇಂದು ಜೀವ ವೈವಿಧ್ಯ ತಾಣವಾಗಿದೆ. ಅಂದ್ರೆ ಅಷ್ಟೊಂದು ಗ್ರೀನರಿ ಆಗೋಗಿದೆ. 2018ರಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾಡಿನ ಬೆನ್ನಟ್ಟಿ ಬಂದಾಗ ಅವರಿಗೆ ಈ ದಟ್ಟ ಅರಣ್ಯ ಮತ್ತು ಇದರ ಹಿಂದಿದ್ದ ಜಾಧವ್ ಪರಿಶ್ರಮದ ಬಗ್ಗೆ ತಿಳಿಯಿತು. ಅಲ್ಲಿಯವರೆಗೆ ಇಡೀ ಜಗತ್ತಿಗೆ ಈ ಮುಖದ ಪರಿಚಯವಿರಲಿಲ್ಲ. ನಂತರ ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ನೀಡಿ ಗೌರವಿಸಿತು. ಪ್ರಶಸ್ತಿಗಳು ಬಂದರೂ ಇಂದಿಗೂ ಆ ಹಾಲು ಮಾರುವಂತ ವ್ಯಕ್ತಿ ಅವನು. ಹಾಲನ್ನ ಮಾರಿ ಏನ್ ಮಾಡ್ತಾ ಇದ್ದಾನೆ, ಬರುವಂತ ಆದಾಯದಲ್ಲಿ ಇವತ್ತಿಗೂ ಒಂದು ಗಿಡ ತಗೊಂಡೋಗಿ ನೆಡ್ತಾ ಇದ್ದಾನಂತೆ. ಈಗ 550 ಹೆಕ್ಟೇರ್ ಅಂತ ಹಾಕ್ದಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು. 1360 ಎಕರೆ ಅಂತಂದ್ರೆ ಎಷ್ಟು ದೊಡ್ಡದಾಯ್ತು. 50,000ಕ್ಕಿಂತ ಜಾಸ್ತಿ ಗಿಡ ಆಗಿಲ್ವಾ?
ನೋಡಿ 30 ವರ್ಷ ಯಾರಿಗೂ ಗೊತ್ತಿಲ್ಲದೆ ಒಂದು ದೊಡ್ಡ ಕಾಡನ್ನೇ ನಿರ್ಮಾಣ ಮಾಡಿದಾನೆ ಅವನು. ಅಂದ್ರೆ ಪ್ರಾಣಿಗಳು ಬಂದು ಹೋಗ್ತಾ ಇದ್ದಾವೆ, ಸಾವಿರಾರು ಹಾವುಗಳಲ್ಲಿ ಬದುಕ್ತಾ ಇದ್ದಾವೆ. ಬರಡು ಭೂಮಿ ಆಗಿದ್ದ, ಮರಳುಗಾಡಾಗಿದ್ದ ಅಂತ ಅಸ್ಸಾಮನ್ನ ಅವನು ಗ್ರೀನರಿ ಮಾಡಿದಾನೆ. ಎಂತ ಸಂಕಲ್ಪ ಮಾಡಿದಾನೆ ನೋಡಿ. ನಮ್ ಕೈಲಿ ಆಗತ್ತೆ ಅಂತ ಸಂಕಲ್ಪ ಮಾಡಕ್ಕೆ? ಖಂಡಿತ ಆಗತ್ತೆ, ಮಾಡ್ಬೇಕಷ್ಟೇ ನಾವು. ಇವಾಗ ನಿಮ್ಗೆ ಗೊತ್ತಾಯ್ತಲ್ವಾ ನಿನ್ನೆ ಏನೇನ್ ಸಂಕಲ್ಪ ಮಾಡ್ಕೊಂಡಿದ್ದೀರಾ? ಎಷ್ಟು ಸಣ್ಣ ಸಂಕಲ್ಪ ಬರ್ಕೊಂಡಿರ್ತೀರಾ ಕೆಲವರು. ನಾನು ಯಾರನ್ನು ಕೇಳಿಲ್ಲ ಏನ್ ಬರ್ಕೊಂಡಿದ್ದೀರಾ, ಏನು ನಿಮ್ಮ ಮುಂದಿನ ವರ್ಷ ನೀವೇನಾಗ್ಬೇಕು ಅಂತ ಬರ್ದಿದ್ದೀರಾ ಅಂತ. ನಾನು ಯಾರನ್ನು ಕ್ವಶನ್ ಮಾಡಿಲ್ಲ, ಯಾರನ್ನು ಕೇಳಿಲ್ಲ. ನೀವು ಬರ್ದಿಟ್ಕೊಳ್ಳಿ ಅಂತ ಹೇಳಿದ್ದೆ. ಇದು ಒಂದು ಸಣ್ಣ ಎಕ್ಸಾಂಪಲ್ ಅಲ್ಲ, ಇದು ಎಷ್ಟು ದೊಡ್ಡ ಎಕ್ಸಾಂಪಲ್. ಎಷ್ಟು ಜನರಿಗೆ, ಎಷ್ಟು ಪ್ರಾಣಿಗಳಿಗೆ, ಎಷ್ಟು ಹಾವುಗಳಿಗೆ, ಜಿಂಕೆಗಳಿಗೆ, ಆನೆಗಳಿಗೆಲ್ಲ ಆಶ್ರಯ ತಾಣ ಆಗೋವಂತ ಕಾಡನ್ನೇ ಬೆಳೆಸಿದಾನೆ ಅವನು ಅಂತಂದ್ರೆ ಇದು ಸಣ್ಣ ಕೆಲ್ಸನಾ? ಮತ್ತೆ ಇದು ಒಂದೆರಡು ದಿವಸದಿಂದ ಮಾಡಿರ್ತಕ್ಕಂಥದ? ಇದು 3 ದಶಕಗಳ ಕಾಲದಿಂದ ಮಾಡಿದಾನೆ ಅವನು. 30 ವರ್ಷ ಒಂದು ಕೆಲಸದಲ್ಲಿ ಒಂದು ವ್ಯಕ್ತಿ ತೊಡಗಿಸ್ಕೊಂಡಿದ್ದಾನೆ ಅಂದ್ರೆ ಅವನ ಸಂಕಲ್ಪ ಎಷ್ಟು ದೊಡ್ಡದಿದೆ ಯೋಚನೆ ಮಾಡಿ. ನಾನು ಹೇಳದ್ ಬೇಡ, ನಿಮ್ಮ ಬುದ್ಧಿವಂತಿಕೆಗೆ ನೀವು ಯೋಚನೆ ಮಾಡಿ ಎಷ್ಟು ದೊಡ್ಡ ಸಂಕಲ್ಪವನ್ನ ಮಾಡಿರ್ಬೋದು. 1360 ಎಕರೆ ಅಂದ್ರೆ ಸಾಮಾನ್ಯ ಅಲ್ಲ. 1 ಎಕರೆಲಿ ಬೆಳೆ ಬೆಳೆಯಕ್ಕೆ ನಾವು ಎಷ್ಟು ಕಷ್ಟಪಡ್ತೀವಿ, ಅಂಥದ್ರಲ್ಲಿ 1360 ಎಕರೆ ಬೆಳೆಸಿದಾನೆ ಮರ ಗಿಡಗಳನ್ನ, ಕಾಡನ್ನ. ಅಂದ್ರೆ ಎಂತ ದೊಡ್ಡ ಸಂಕಲ್ಪ ಅಲ್ವಾ? ಹೌದು. ಅನ್ನಿಸ್ತಾ ಇದೆಯಾ ಇದ್ರ ಮುಂದೆ ನಮ್ದೇನೇನು ಅಲ್ಲ ಅಂತ? ಹೌದು. ಕನಸು ಕಾಣಿ ಅಂದ್ರೆ ದೊಡ್ಡದಾಗಿ ಕಾಣ್ಬೇಕು. 10 ಲಕ್ಷ ಬೇಕು, 50 ಲಕ್ಷ ಬೇಕು, 1 ಲಕ್ಷ ಬೇಕು, ಈಗ ಸಾಲ ತೀರ್ಬಿಟ್ರೆ ಸಾಕು. ಅದು ಅಲ್ವೇ ಅಲ್ಲ. ಒಂದೇ ವ್ಯಕ್ತಿ ಮಣ್ಣಿನ ಮಡಿಕೆಯಲ್ಲಿ ಹೊತ್ಕೊಂಡೋಗಿ ನೀರನ್ನ ಹಾಕಿ ಅಷ್ಟು ಕಾಡನ್ನ ಬೆಳೆಸಿದಾನಂದ್ರೆ ಅವನ ಹಿಂದೆ, ಜಸ್ಟ್ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಣ, ಅವನ ಹಿಂದೆ ಎಷ್ಟು ಪರಿಶ್ರಮ, ಅವನು ಎಷ್ಟು ಕಷ್ಟಪಟ್ಟಿರ್ಬೇಕು. ನಾವು ಕುಡಿಯಕ್ಕೆ ಒಂದು ಕ್ಯಾನ್ ನೀರ್ ತರಕ್ಕೆ ನಾವ್ ಎಷ್ಟು ಮನೆ ಮಕ್ಳಿಗೆ ಹೇಳಿದ್ರೆ ಅಯ್ಯೋ ನಾನ್ ನೀರ್ ತರಲ್ಲ ಅಂತಾರೆ. ಒಂದೇ ಒಂದು ದಿವಸ ನಮ್ಮ ಮನೇಲಿ ಮೋಟ್ರ್ ಹಾಳಾಯ್ತು ಅಂದ್ರೆ ಸ್ನಾನಕ್ಕೆ 2 ಬಿಂದಿಗೆ ನೀರ್ ತಗೊಂಬನ್ನಿ ಅಂದ್ರೆ ಅಯ್ಯೋ ಸ್ನಾನ ಮಾಡೋದ್ ಬೇಡ ಬಿಡು ಅನ್ನೋ ಲೆವೆಲಿಗೆ ನಮ್ಮ ಮನಸ್ಥಿತಿ ಇದೆ ಅಲ್ವಾ? ನಾಳೆ ಸ್ನಾನ ಮಾಡೋಣ, ಮೋಟ್ರ್ ಸರಿ ಹೋದ್ಮೇಲೆ ಇವತ್ತಿದು ಸೇರಿಸಿ ನಾಳೆ ಮಾಡ್ಬಿಡೋಣ, ಇವತ್ತೇನು ಬೇಡ ಅಂದ್ರೆ 2 ಬಿಂದಿಗೆ 4 ಬಿಂದಿಗೆ ನೀರು ಹೊರಕ್ಕೆ ನಾವು ರೆಡಿ ಇಲ್ಲ ಅಂದ್ಮೇಲೆ ಆ ವ್ಯಕ್ತಿ ಎಷ್ಟು ಹತ್ತತ್ರ 5 ಲಕ್ಷಕ್ಕಿಂತ ಜಾಸ್ತಿ ಗಿಡಗಳನ್ನ ನೆಟ್ಟಿದ್ದಾನ. 25 ಲಕ್ಷ ಗಿಡಗಳನ್ನ ನೆಟ್ಟಿದ್ದಾನ. ಅಷ್ಟು ಗಿಡಕ್ಕೆ ನೀರ್ ಹಾಕಿದಾನೆ, ಗಿಡ ಒಣಗದೇ ಇರೋ ತರ ನೋಡ್ಕೊಂಡಿದ್ದಾನೆ 30 ವರ್ಷಗಳಿಂದ. ನೀವು ಗೂಗಲ್ ಮಾಡಿ ನೋಡಿ, ಜಾದವ್ ಪಯಂಗ್ ಅಂತ ಹೊಡೆದ್ ನೋಡಿ, ಇಲ್ಲ ಮಲೈ ಅರಣ್ಯ ಅಂತ ಹೊಡೆದ್ ನೋಡಿ, ನಿಮ್ಗೆ ಗೊತ್ತಾಗತ್ತೆ ಎಂತ ಒಂದು ಸಂಕಲ್ಪ ನೋಡಿ ಫ್ರೆಂಡ್ಸ್. ಅವನಿಗೋಸ್ಕರ ಏನು ಮಾಡ್ಕೊಂಡಿಲ್ಲ. ಇವತ್ತಿಗೂ ಹಾಲ್ ಮಾರ್ಕೊಂಡು ಪ್ರತಿ ದಿವಸ ಒಂದೊಂದು ಗಿಡವನ್ನ ಇವತ್ತು ನೆಡ್ತಾ ಇದ್ದಾನಂತೆ ಅವನು. ಸಂಕಲ್ಪ ಅಂದ್ರೆ ಹಿಂಗಿರ್ಬೇಕು. ನಮ್ಮ ಸಂಕಲ್ಪಗಳು ಹೆಂಗ್, ಇವಾಗ ನೀವು ನೆನ್ನೆ ಬರ್ದಿರೋ ಬುಕ್ ತೆಗೆದು ನೋಡ್ಕೊಳ್ಳಿ, ಅಥವಾ ನೀವು ಬರ್ದಿರೋದ್ ನೆನಪಿದೆ ಅಲ್ವಾ ನಿಮ್ಗೆ, ಎಷ್ಟು ದೊಡ್ಡ ಸಂಕಲ್ಪ ನೀವು ಮಾಡಿದೀರಾ ಅಂತ. ಅದೇ ರೀತಿ ಪ್ರತಿ ದಿವಸ ನೀವೀಗ ಒಂದು ಇಂಟೆನ್ಷನ್ ನ ಬರಿಬೇಕು. ಅಂದ್ರೆ ಇಂಟೆನ್ಷನ್ ಅಂದ್ರೆ ನಿಮ್ಮ ಉದ್ದೇಶ ಏನು, ಏನೋ ಒಂದು ಉದ್ದೇಶ ಇರುತ್ತಲ್ವಾ, ಇಂಟೆನ್ಷನ್ ನ ಬರೆಯೋದು ಪ್ರಾಕ್ಟೀಸ್ ಮಾಡ್ಕೋಬೇಕು. ಈಗ ನಮ್ಮ ಇಂಟೆನ್ಷನ್ ಬರೆದು ನಾವೇನ್ ಮಾಡೋಣ, ನಮ್ಮ ಮುಂದಿನ ಮೆಡಿಟೇಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆನಾ? ಈಗ ಸಂಕಲ್ಪ ಅಂದ್ರೆ ಗೊತ್ತಾಯ್ತಲ್ವಾ, ಹೇಗಿರ್ಬೇಕು ಅಂತ. ನಿಮ್ಮ ಸಂಕಲ್ಪ ಯಾವಾಗ್ಲೂ ಯೋಚನೆ ತುಂಬಾ, ಅದು ಆಗತ್ತೋ ಬಿಡುತ್ತೋ ಗೊತ್ತಿಲ್ಲ, ನಮ್ಮ ಯೋಚನೆ ದೊಡ್ಡದಾಗಿರ್ಬೇಕು. ಅವನು ಓದೇ ಇಲ್ಲ, ಅವನು ಓದಿರೋದು ಬರೀ 3ರಿಂದ 4ನೇ ಕ್ಲಾಸ್ ಅಷ್ಟೇನೆ. ಅಂತ ವ್ಯಕ್ತಿ ಇಂಥ ಸಾಧನೆ ಮಾಡಿದಾನೆ ಅಂದ್ರೆ ಪ್ರಪಂಚದ ಎಲ್ಲಾ ಜ್ಞಾನ ಇರುವಂತ ನಾವು ಏನ್ ಮಾಡ್ತಾ ಇದ್ದೀವಿ? ನಮ್ಮ ಸಂಕಲ್ಪ ಎಷ್ಟು ಜನಕ್ಕೆ ಒಳ್ಳೇದಾಗ್ತಾ ಇದೆ? ನಮ್ಗೆ ಒಳ್ಳೇದಾಗ್ಲೇಬೇಕು, ನಾವು ಚೆನ್ನಾಗಿರ್ಲೇಬೇಕು, ಹೌದು. ಅದ್ರ ಜೊತೆನಲ್ಲಿ ಇನ್ನು ಎಷ್ಟು ಜನಕ್ಕೆ ಆ ಸಂಕಲ್ಪ ಒಳ್ಳೇದಾಗ್ತಾ ಇದೆ? ನಮ್ಮ ಫ್ಯಾಮಿಲಿಗೆ ಅಷ್ಟೇ. ಮೇಡಮ್, ನಮ್ಮ ಫ್ಯಾಮಿಲಿಗೆ ಅಷ್ಟೇ ಆಗದದು ಅಲ್ವಾ? ಅಷ್ಟೇ. ಅಷ್ಟೇ. ಬೇರೆಯವ್ರ ಬಗ್ಗೆ ಯೋಚನೆ ಮಾಡಕ್ ನಮ್ಗೇನ್ ಟೈಮ್ ಇದೆ? ಯಾರೇನಾರ ಪಡ್ಕೊಂಡು ಹೋಗಿ, ಅದು ನಮ್ ಕತೆ ನಾವ್ ನೋಡ್ಕೊಳ್ಳೋಣ. ನನ್ನನ್ನು ಸೇರಿಸಿ ಹೇಳ್ತಾರದ್ ನಾನು. ಬದಲಾವಣೆ ಅದಕ್ಕೆ ಯೋಚನೆ ಬದಲಾದ್ರೆ ಜೀವನ ಬದಲಾಗತ್ತೆ ಅನ್ನೋದು ಈ ಕಾರಣಕ್ಕೇನೆ ಹೇಳೋದು. ಈಗ ಯಾರಿಗೆಲ್ಲ ಇದು ಕೇಳಿದ್ಮೇಲೆ ಸ್ವಲ್ಪ
ತುಂಬಾ ಸಿಂಪಲ್ ಆಗಿ ಹೇಳಿದ್ದೀನಿ ಸ್ಟೋರಿನ ನಾನು. ಯಾರಿಗೆ ನಿಮ್ಗೆ ತುಂಬಾ ಇದು ಅನ್ನಿಸ್ತಿದೆ? ತುಂಬಾ ಚೆನ್ನಾಗಿದೆ ಮೇಡಮ್, ಒಳ್ಳೆ ಇನ್ಸ್ಪಿರೇಷನ್ ಕೊಟ್ರು ಬೆಳಿಗ್ಗೆ. ಅಲ್ವಾ? ಬಟ್ ಸಂಕಲ್ಪಕ್ಕೆ ನಮ್ಮ ಎಷ್ಟು ಶಕ್ತಿ, ಎಷ್ಟು ಇದಿದೆ ಅಂತ ಗೊತ್ತಾಗುತ್ತೆ. ನಮ್ಮ ಮೈಂಡ್ ನೋಡಿ, ನಮ್ಮ ನಮ್ಮ ಯೋಚನೆ ಎಷ್ಟು ಸಣ್ಣದಾಗಿದಾವಲ್ವಾ. ಅಲ್ಲಿ ಕೆಲವೊಂದು ವರ್ಷದಿಂದ ನಾನು ಹಿಂಗೆ ಇದ್ದೆ ಬಿಡಿ. ನನಗೆ ತಿಂಗ್ಳಿಗೆ ಒಂದು 30,000 ಬಂದ್ಬಿಟ್ಟು ನನ್ನ ಗಂಡ ಮಕ್ಳಿಗೆ ಊಟ ತಿಂಡಿ ತಿನ್ನೋ ಅಷ್ಟು ಬಂದ್ಬಿಟ್ರೆ ಸಾಕಪ್ಪ. ಅದೆಲ್ಲ ನಾವು ಮಾಡಕ್ ಬಂದಿರೋದು ಬೇರೆನೆ ಇದೆ. ಬಟ್ ನಾವು ಅನ್ಲಾಕ್ ಯುವರ್ ಮೈಂಡ್ ಅಂತ ಹೆಸರಿಟ್ಟಿರೋದೇ, ನಾನೇನು ಕೇಳಿ, ಮೈಂಡನ್ನ ಲಾಕ್ ಆಗಿರೋ ಮೈಂಡನ್ನ ಅನ್ಲಾಕ್, ಓಪನ್ ಮಾಡಿ, ಕೀ ಓಪನ್ ಮಾಡಿ ಯೋಚನೆ ಮಾಡಿ ಅಂತಾನೆ ಅದು ಹೆಸರಿಟ್ಟಿರೋದು. ಅದಕ್ಕೆ ಅನ್ಲಾಕ್ ಯುವರ್ ಮೈಂಡ್ ಅಂತ. ಯಾವಾಗ ನಮ್ಮ ಮೈಂಡಿಗೆ ಹಾಕೊಂಡಿರುವ ನಾವು ಬೀಗ ಏನು ಹಾಕೊಂಡು ಕೂತಿದೀವಿ, ಅದನ್ನ ಎಷ್ಟುವರೆಗೂ ನಾವು ಓಪನ್ ಮಾಡ್ಕೊಳ್ಳೋದಿಲ್ಲ, ನಮ್ಗೆ ಯೋಚನೆಗಳು ನಮ್ಮ ಒಳಗಡೆ ಬರಕ್ ಜಾಗನೇ ಕೊಟ್ಟಿಲ್ಲ, ನಾವು ಲಾಕ್ ಮಾಡ್ಕೊಂಡು ಕೂತಿದೀವಿ ಅಂತಂದ್ರೆ ಎಲ್ಲಿ ಯೋಚನೆ ಮಾಡಕ್ಕಾಗತ್ತೆ? ನಾವು ಮಾಡಕ್ಕಾಗಲ್ಲ. ಕೆಲಸ ಆಗೋದು ಬಿಡೋದು ಬೇರೆ ವಿಷಯ. ಅಟ್ಲೀಸ್ಟ್ ನಾವು ಆ ಸಂಕಲ್ಪ, ಈ ತರದ್ ನನ್ನಿಂದ ಈ ತರ ಒಂದು ಕೆಲಸ ಆದ್ರೆ ಹೇಗಿರುತ್ತೆ ಅಂತ ಸುಮ್ನೆ ಕುತ್ಕೊಂಡು ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಷ್ಟು ಮನ್ಸಿಗೆ ಖುಷಿ ಆಗುತ್ತೆ ಗೊತ್ತಾ. ಈಗ ನಾನು ಕೂಡ ಸಂಕಲ್ಪವನ್ನ ಬರ್ದಿಟ್ಟಿದ್ದೇನೆ ನಿನ್ನೆ ನಿಮ್ಮ ಜೊತೆನಲ್ಲೇ. ಅದನ್ನ ನಾನು ರಿವೀಲ್ ಮಾಡ್ತೀನಿ. 1 ಕೋಟಿ ಜನರಿಗೆ ಶ್ವಾಸ ವಿಜ್ಞಾನವನ್ನ ಕೊಡ್ಬೇಕು ಅಂತ ಬರ್ದಿದ್ದೀನಿ. ಸಣ್ಣ ಸಂಕಲ್ಪವ ದೊಡ್ಡ ಸಂಕಲ್ಪವ ಇದು? ದೊಡ್ಡದೇ. 1 ಕೋಟಿ ಜನರಿಗೆ ನನ್ನ ಜೀವಿತ ಅವಧಿಯಲ್ಲಿ ನಾನು ಎಷ್ಟು ವರ್ಷ ಬದುಕಿರ್ತೀನಿ ಅಷ್ಟು ವರ್ಷದಲ್ಲಿ 1 ಕೋಟಿ ಜನರಿಗೆ ಶ್ವಾಸ ವಿಜ್ಞಾನವನ್ನ ಹೇಳ್ಕೊಡ್ಬೇಕು. ಅದು ಕೆಲವು 1 ವರ್ಷ ಆಮೇಲೆ ಫುಲ್ ಫ್ರೀಯಾಗಿ ಹೇಳ್ಕೊಡ್ಬೇಕು ಅಂತ. ಈಗ ಸದ್ಯಕ್ಕೆ ನಮಗೂ ಹಣ ಬೇಕು, ನಿಮ್ಗೂ ಹಣ ಬೇಕು, ನಾವು ಓಡಾಡ್ಬೇಕು. ಈಗ ಬೇರೆ ಬೇರೆ ಊರಿಗೆ ಓಡಾಡ್ಬೇಕು, ಹೇಳ್ಕೊಡ್ಬೇಕು ಅಂತಂದಾಗ ಎಲ್ಲದಕ್ಕೂ ಸ್ವಲ್ಪ ಹಣ ಖರ್ಚಾಗೇ ಆಗತ್ತೆ. ಆ ಹಣ ಬರೋವರೆಗೂ ಫೀಸ್ ತಗೊಂಡು ಹೇಳ್ಕೊಡೋದು. ಆಮೇಲಿಂದ ಫ್ರೀಯಾಗಿ ನಾನು ಬದುಕಿರೋವರೆಗೂ ಫ್ರೀಯಾಗಿ ಹತ್ತತ್ರ 1 ಕೋಟಿ ಜನರಿಗೆ ಶ್ವಾಸ ವಿಜ್ಞಾನವನ್ನ ಹೇಳ್ಕೊಡ್ಬೇಕು. ಮತ್ತೆ 1 ಕೋಟಿ ಜನರ ಮನಸ್ಥಿತಿಯನ್ನ ಬದಲಾವಣೆ ಮಾಡ್ಬೇಕು ಅಂತ. ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆಶೀರ್ವಾದ ನಿಮ್ಮೆಲ್ಲರ ಕಡೆಯಿಂದನೂ ಬೇಕೇ ಬೇಕು ನನಗೆ. ಬಟ್ ಬರ್ದಿದ್ದೀನಿ, ಆ ಪರಮಾತ್ಮ ಬರ್ಸಿದಾನೆ ಅಂದ್ಮೇಲೆ ಅದನ್ನ ನಡೆಸ್ತಾನೆ ಅನ್ನೋ ಒಂದು ನಂಬಿಕೆಯಿಂದ ಬರ್ದಿದ್ದೀನಿ. 1 ಕೋಟಿ ಜನರಿಗೆ ಶ್ವಾಸ ವಿಜ್ಞಾನ ಹೇಳ್ಕೊಡ್ಬೇಕು, ಮತ್ತೆ ಮನಸ್ಥಿತಿಯನ್ನ ಚೇಂಜ್ ಮಾಡ್ಬೇಕು ಅಂತ ಬರ್ದಿದ್ದೀನಿ. ನೀವೇನೇನ್ ಬರ್ದಿದ್ದೀರಾ ನೋಡಿ. ಆಗತ್ತೆ ಮ್ಯಾಮ್ ನೋಡಿ. ತಥಾಸ್ತು ಅಂದ್ರು ಶುಭ ಮೇಡಮ್, ಥ್ಯಾಂಕ್ ಯು. ಈಗ ಪ್ರತಿದಿನ ನೀವು ಒಂದು ಇಂಟೆನ್ಷನ್ನ ಬರಿಬೇಕಿನ್ಮೇಲೆ ಒಂದು ಸಣ್ಣ ಡೈರಿಯನ್ನ ಇಟ್ಕೊಳ್ಳಿ. ನಿಮ್ಮ ಇಂಟೆನ್ಷನ್ ಬೆಳಿಗ್ಗೆ ಎದ್ದಾಗ ಈಗ 5:30ಕ್ಕೆ ನೀವು ಒಂದು ಇಂಟೆನ್ಷನ್ನ ಬರಿಬೇಕು. ಏನ್ ಬರೀತೀರಾ? ಏನು ನಿಮ್ಗೆ ಏನ್ ಬರಿಬೇಕು ಅಂತ ಅನ್ಸುತ್ತೆ? ಇಂಟೆನ್ಷನ್ ಅಂದ್ರೆ ಏನಪ್ಪಾ ಅಂತಂದ್ರೆ ಉದ್ದೇಶ. ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಈ ಕೆಲಸನ ಅಂತಂದ್ರೆ, ಈಗ ನಾನು ಯಾವಾಗ್ಲೂ ಒಳ್ಳೆ ವಿಷಯವನ್ನೇ ಯೋಚನೆ ಮಾಡ್ತೀನಿ, ಒಳ್ಳೆ ಮನಸ್ಥಿತಿಯಿಂದನೇ ಇರ್ತೀನಿ ಅಂತಾದ್ರೂ ಬರೀರಿ. ಇಲ್ಲ ನಾನು ಧೈರ್ಯದಿಂದ ಇರ್ತೀನಿ ಯಾವಾಗ್ಲೂ, ನಾನು ಯಾವುದೇ ತರದ ಸಮಸ್ಯೆ ಬಂದ್ರು ನನ್ನ ಮನಸ್ಥಿತಿಯನ್ನ ನಾನು ನಾರ್ಮಲ್ ಆಗಿ ಇಟ್ಕೋತೀನಿ ಯಾವಾಗ್ಲೂ, ಆ ತರ ಆದ್ರೂ ಬರೀರಿ. ಮತ್ತೆ ನನ್ನ ಜೊತೆಗೆ ಇನ್ಮೇಲೆ ಯಾರು ಕನೆಕ್ಟ್ ಆಗ್ತಾರೆ, ಇನ್ಮೇಲೆ ಪ್ರತಿ ದಿವಸ ನನಗೆ ಹೊಸಬ್ರು ಪರಿಚಯ ಆಗ್ತಿರ್ತಾರೆ, ನನ್ನ ಸಂಬಂಧಕ್ಕೆ ಬರ್ತಾ ಇರ್ತಾರೆ, ನನ್ನ ವ್ಯವಹಾರದಲ್ಲಿ ಬರ್ತಿರ್ತಾರೆ, ಅವರೆಲ್ಲರಿಗೂ ಒಳ್ಳೇದಾಗ್ಲಿ. ಈ ತರ ಒಂದು ಒಳ್ಳೆ ವಿಷಯವನ್ನ ಪ್ರತಿ ದಿವಸ ನೀವು ಒಂದು ಲೈನನ್ನ ಬರಿಬೇಕು. ಇವತ್ತಿನ ಲೈನ್ ಏನ್ ಬರೆಯೋಣ ಅಂದ್ರೆ, ನಮ್ಮ ಜೀವನವನ್ನ ಇನ್ಮೇಲೆ ನಾವು ಒಂದು ಒಳ್ಳೆ ಉದ್ದೇಶದಿಂದ ಬದುಕ್ಬೇಕು ಅಲ್ವಾ? ಒಳ್ಳೆ ಉದ್ದೇಶದಿಂದ ಬದುಕ್ಬೇಕು. ನಾನು ಇನ್ಮೇಲೆ ನಿಮ್ಗೆ ಏನೇನು ಅನ್ಸುತ್ತೋ ಅದನ್ನ ಬರ್ದಿಡಿ 1 ಲೈನ್. ಆಮೇಲೆ ಮೆಡಿಟೇಷನ್ ಆದ್ಮೇಲೆ ಆದ್ರೂ ಬರೀರಿ, ಇವಾಗಾದ್ರೂ ಬರೀರಿ. ಮತ್ತೆ ಎಲ್ಲರೂ ನೀರು ತೆಗ್ದಿಟ್ಕೊಂಡಿದ್ದೀರಲ್ವಾ 1 ಲೋಟ? ನಿನ್ನೆ ಹೇಳಿದ್ದೆ ನಾನು, ಮೆಡಿಟೇಷನ್ ಆದ್ಮೇಲೆ 1 ಲೋಟ ನೀರು ಕುಡಿಬೇಕು. 1 ಲೋಟ ನೀರನ್ನ ಈಗ ಆಲ್ರೆಡಿ ಒಂದ್ಸರಿ ಕೂತ್ಕೊಳ್ಳಿ. ಮೆಡಿಟೇಷನ್ ಮುಗಿದ ತಕ್ಷಣ ಮತ್ತೆ 1 ಲೋಟ ಕುಡಿಯೋಣ. ಈಗ ಸ್ಟಾರ್ಟ್ ಮಾಡೋಣವಾ? ಸ್ವಲ್ಪ ಈಗ ನಿದ್ದೆ ಹೋಗಿರುತ್ತೆ, ಇದೆಲ್ಲ ಸಂಕಲ್ಪ ಕೇಳಿದ್ಮೇಲೆ ಮೈಂಡ್ ಓಪನ್. ಯಾರಿಗೆಲ್ಲ ಮೈಂಡ್ ಓಪನ್ ಆಯ್ತು ಅವ್ರು MO ಅಂತ ಹಾಕಿ. ಮತ್ತೆ ಮೆಡಿಟೇಷನ್ ಸ್ಟಾರ್ಟ್ ಮಾಡೋಣ. ಈಗ ನೆಲದಲ್ಲಿ ಕೂತ್ಕೊಂಡಿರತಕ್ಕಂಥವ್ರು ಒಂದು ಏನಾದ್ರು ಆಸನವನ್ನ ಹಾಕೊಳ್ಳಿ. ಅಂದ್ರೆ ನಿಮ್ಮ ಮನೇಲಿ ಇರ್ತಕ್ಕಂಥ ಒಂದು ಬೆಡ್ಶೀಟ್ ಏನಾದ್ರು ಹಾಕಿ ಕೂತ್ಕೊಳ್ಳಿ. ಚೇರ್ ಮೇಲೆ ಕೂತಿರೋರು ಆರಾಮಾಗಿ
ಕೂತ್ಕೊಳ್ಳಿ. ಹಾಸಿಗೆ ಮೇಲೆ ಕೂತಿರೋರು ಆರಾಮಾಗಿ ಕೂತ್ಕೊಳ್ಳಿ. ಸುಖಾಸನ ಪದ್ಮಾಸನ ಹಾಕಕ್ಕಾಗತ್ತೆ ಅಂತಂದ್ರೆ ಹಾಕೊಳ್ಳಿ, ಆಗಿಲ್ಲ ಅಂತಂದ್ರೆ ಸುಖಾಸನದಲ್ಲಿ ಆರಾಮಾಗಿ ಚಕಬಲ ಅಂತೀವಲ್ಲ ನಮ್ಮ ಭಾಷೆನಲ್ಲಿ, ಅದನ್ನ ಹಾಕೊಳ್ಳಿ. ಆರಾಮಾಗಿ ಸುಖಾಸನದಲ್ಲಿ ಕೂತ್ಕೊಳ್ಳಿ. ಎಷ್ಟು ರಿಲ್ಯಾಕ್ಸ್ ಆಗಿರ್ಬೇಕು ಅಂದ್ರೆ ಮುಂದಿನ 30 ನಿಮಿಷ ಅಥವಾ 21 ನಿಮಿಷ ನನಗೆ ಬಾಡಿನಲ್ಲಿ ಯಾವುದೇ ತರದ ಪೇಯ್ನ್ ಆಗಲ್ಲ, ಆರಾಮಾಗಿ ನಾನು ಕೂತ್ಕೊಳ್ಬಲ್ಲೆ ಅಂತ ನಿಮ್ಮ ಮನಸ್ಸಿಗೆ ದೃಢವಾಗಿ ಅನ್ನಿಸ್ಬೇಕು. ಡಿಸ್ಟರ್ಬ್ ಆಗಲ್ಲ, ನಾನು ಇನ್ನ ಆರಾಮಾಗಿ ಕೂತ್ಕೋತೀನಿ, ಇನ್ನು ಅರ್ಧ ಗಂಟೆ ಹಿಂಗೆ ಕೂತ್ಕೋತೀನಿ ನಾನು ಅಂತ ನಿಮ್ಗೆ ಅನ್ನಿಸ್ಬೇಕು. ಅಷ್ಟು ಆರಾಮಾಗಿ ಕೂತ್ಕೊಳ್ಳಿ. ನಿಧಾನವಾಗಿ 3 ಸರಿ ಉಸಿರನ್ನ ಎಳ್ಕೊಂಡು ಉಸಿರನ್ನ ಬಿಡಿ. ಲೈಟ್ ಗಾಳಿ, ಚೆನ್ನಾಗಿ ಗಾಳಿ ಬರುವಂತ ಜಾಗದಲ್ಲಿ ಕೂತ್ಕೊಳ್ಳಿ. ನಿಮ್ಗೆ ಫೀಲ್ ಆಗ್ಬೇಕು, ಆ ಆಕ್ಸಿಜನ್ ಚೆನ್ನಾಗಿ ಬರ್ತಾ ಇರಬೇಕು. ನಿಮ್ಮ ಬಾಡಿಗೆ ಉಸಿರಾಟಕ್ಕೆ ಯಾವುದೇ ತರದ ತೊಂದರೆ ಆಗ್ಬಾರ್ದು. ನಿಧಾನವಾಗಿ ಉಸಿರಾಡ್ಬೇಕು. ಬೆಳಕು ಬೇಡ ಅಂದ್ರೆ ಲೈಟ್ ಆಫ್ ಮಾಡ್ಕೊಳ್ಳಿ. ಲೈಟ್ ಆಫ್ ಇದ್ರದ್ದು ಸೆನ್ಸು ಹಣೆ ಇದಕ್ಕೆ ಕಣ್ಣಿಗೆ ಹೊಡೆಯುತ್ತಲ್ವಾ, ಹಂಗಾಗಿ ಲೈಟ್ ಆಫ್ ಮಾಡ್ಕೊಂಡು ಎಷ್ಟು ಆರಾಮಾಗಿ ಆಗುತ್ತೆ ಅಷ್ಟು ಆರಾಮಾಗಿ ಕೂತ್ಕೊಳ್ಳಿ. ಮೈಂಡ್ ಫುಲ್ ರಿಲ್ಯಾಕ್ಸ್ ಆಗ್ಬೇಕು. ನಿಧಾನವಾಗಿ 3 ಬಾರಿ ಉಸಿರಾಟವನ್ನ ಮಾಡೋಣ. ತುಂಬಾ ನಿಧಾನವಾಗಿ, ಎಷ್ಟು ನಿಧಾನ ಆಗುತ್ತೋ ಅಷ್ಟು ನಿಧಾನವಾಗಿ ಉಸಿರನ್ನ ಹೇಳ್ಕೊಳ್ಳಿ. ನಿಧಾನವಾಗಿ ಉಸಿರನ್ನ ತಗೊಂಡು ನಿಮ್ಮ ನಾಭಿಯಲ್ಲಿ ಉಸಿರನ್ನ ಇಟ್ಕೊಳ್ಳಿ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟೊತ್ತು. ಹಾಗೆ ನಿಧಾನವಾಗಿ ಉಸಿರನ್ನ ಬಿಡಿ. 3 ಬಾರಿ ಉಸಿರಾಟವನ್ನ ಮಾಡಬೇಕು ನೀವು. 3 ಬಾರಿ ಉಸಿರಾಟವನ್ನ ಮುಗಿಸಿದ ನಂತರ 3 ಬಾರಿ ಓಂಕಾರವನ್ನ ಹೇಳೋಣ. ಬೇರೆಯವರೆಲ್ಲ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಸಾರಿ ಮ್ಯೂಟ್ ಮಾಡ್ಕೊಳ್ಳಿ. ಬೇರೆ ಯಾರಿಗೂ ಡಿಸ್ಟರ್ಬ್ ಆಗೋದು ಬೇಡ. ವಾಯ್ಸನ್ನ ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ. ಮೂರು ಸಾರಿ ಉಸಿರಾಡಿದ್ದೀರಾ ಅನ್ಕೋತೀನಿ. ಈಗ 3 ಬಾರಿ ನೀವು ಮುದ್ರೆ ಯಾವ್ದಾದ್ರು ಹಾಕೊಳ್ಳಿ. ಚಿನ್ ಮುದ್ರೆ ಹಾಕೊಳ್ಳಿ, ಕಶ್ಯಪ ಮುದ್ರೆ ಹಾಕೊಳ್ಳಿ. ಮೊನ್ನೆ ನಾನು ಹೇಳಿದ್ದಲ್ಲ, ಸ್ಟ್ರೆಸ್ ಮತ್ತೆ ಆಂಗ್ಸೈಟಿ ಕಮ್ಮಿ ಆಗ್ಲಿಕ್ಕೆ ಒಂದು ಕಶ್ಯಪ ಮುದ್ರೆಯನ್ನ ತೋರಿಸಿದ್ದೆ, ಅದಾದ್ರೂ ಹಾಕೊಳ್ಳಿ. ಇಲ್ಲ ಮಾಮೂಲಿ ಧ್ಯಾನ ಮುದ್ರೆ, ಚಿನ್ ಮುದ್ರೆ ಅಂತ ಕರಿತೀವಿ, ಅದನ್ನಾದ್ರೂ ಹಾಕೊಳ್ಳಿ. ಆರಾಮಾಗಿ ಮುದ್ರೆಯನ್ನ ಹಾಕಿ 3 ಬಾರಿ ಓಂಕಾರವನ್ನ ಹೇಳೋಣ. ಉಸಿರನ್ನ ನಿಧಾನವಾಗಿ ಒಳಗ್ ತಗೊಳ್ಳಿ. ಉಸಿರು ಬಿಡ್ತಾ ಓಂಕಾರವನ್ನ ಹೇಳಿ. ಓ ಈ ಓಂಕಾರ ನಿಮ್ಮ ಇಡೀ ಶರೀರವನ್ನ ತಲುಪಿ ಬರ್ಬೇಕು. ಈ ಓಂಕಾರ ಹೇಳುವಾಗ ನಿಮ್ಮ ಬಾಡಿ ವೈಬ್ರೇಟ್ ಆಗ್ಬೇಕು. ನಿಧಾನವಾಗಿ ಉಸಿರನ್ನ ಮತ್ತೆ ತಗೊಳ್ಳಿ. ಓ ಮತ್ತೊಮ್ಮೆ ಓ ಮೂರು ಬಾರಿ ಓಂಕಾರವನ್ನ ಮುಗಿಸಿದ್ದೀರಾ. ಈಗ ನಿಮ್ಮ ಪೂರ್ವಜರ ಆಶೀರ್ವಾದವನ್ನ ಪಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಬದುಕಿ ಬಾಳಿ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಿರ್ತಾರೆ. ನಿಮ್ಮ ತಾತ ಮುತ್ತಾತ
ಅವರೆಲ್ಲರ ಆಶೀರ್ವಾದ ನಮಗೆ ಬೇಕಾಗಿದೆ. ಪೂರ್ವಜರ ಆಶೀರ್ವಾದವನ್ನ ತಗೊಳ್ಳಿ, ನಿಮ್ಮ ತಂದೆ ತಾಯಿಯ ಆಶೀರ್ವಾದವನ್ನ ತಗೊಳ್ಳಿ. ನಾನು ಒಂದು ಒಳ್ಳೆಯ ಕೆಲಸ ಅಥವಾ ಇನ್ನು ಮುಂದೆ ಒಂದು ಒಳ್ಳೆಯ ಜೀವನವನ್ನು ಮಾಡಲು ಹೊರಟಿದ್ದೇನೆ. ಹಾಗಾಗಿ ಪೂರ್ವಜರ ಆಶೀರ್ವಾದ, ತಂದೆ ತಾಯಿಯ ಆಶೀರ್ವಾದ, ಮತ್ತೆ ನಿಮಗೆ ನೀವು ಗುರುಗಳು ಅಂತ ಯಾರನ್ನಾದರೂ ಕನ್ಸಿಡರ್ ಮಾಡಿದ್ರೆ ಅಂತ ಗುರುವಿನ ಆಶೀರ್ವಾದವನ್ನು ಕೂಡ ತಗೊಳ್ಳಿ. ಹೀಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅವರೆಲ್ಲ ನಿಮ್ಮ ಎದುರುಗಡೆ ನಿಂತಿದ್ದಾರೆ. ಮತ್ತೆ ನಿಮ್ಮ ಈ ಸಂಕಲ್ಪಕ್ಕೆ ನೀವು ಇನ್ನು ಮುಂದೆ ಬದುಕಬೇಕು ಅಂತ ಅನ್ಕೊಂಡಿರ್ತಕ್ಕಂಥ ಒಂದು ಹೊಸ ಜೀವನಕ್ಕೆ ನಿಮಗೆ ಅವರು ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ಮನಸ್ಫೂರ್ತಿಯಾಗಿ ಅವರು ನಿಮಗೆ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆಯ ಜೀವನವನ್ನ, 10 ಜನಕ್ಕೆ ಉಪಯೋಗವಾಗುವಂತ ಜೀವನವನ್ನ ನೀನು ಮಾಡು. ನಿನಗೆ ಇನ್ನು ಮುಂದೆ ನೀನು ಮಾಡುವಂತ ಎಲ್ಲ ಕೆಲಸಗಳಲ್ಲೂ ನಿನಗೆ ಒಳ್ಳೆಯ ಸಕ್ಸಸ್ ಸಿಗಲಿ. ಬಂದ ಸಮಸ್ಯೆಗಳನ್ನು ಎದುರಿಸುವಂತ ಮನೋಸ್ಥೈರ್ಯ ಗಟ್ಟಿಯಾಗ್ಲಿ, ನಿನ್ನ ಮನಸ್ಸು ಸ್ಟ್ರಾಂಗ್ ಆಗ್ಲಿ, ಮೈಂಡು ಸ್ಟ್ರಾಂಗ್ ಆಗ್ಲಿ ಅಂತ ನಿಮ್ಗೆ ಅವರು ಪ್ರೀತಿಯಾಗಿ, ಹಸನ್ಮುಖಿಯಾಗಿ ನಗ್ನಗ್ತಾ ನಿಮ್ಗೆ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ನೀವು ಕೂಡ ಆಶೀರ್ವಾದವನ್ನ ತಗೊಂಡು ತುಂಬಾ ಖುಷಿಯಾಗಿದ್ದೀರಾ. ಅದೇ ತರ ದೇವರ ಆಶೀರ್ವಾದ ಕೂಡ ಬೇಕು ಅಲ್ವಾ? ಸೊ ನೀವು ದೇವರನ್ನ ಕೇಳ್ತಾ ಇದ್ದೀರಾ, ದೇವರು ಕೂಡ ನಿಮ್ಗೆ ತಥಾಸ್ತು ಅಂತ ಒಂದು ನೇರಳೆ ಬಣ್ಣದ ಶಕ್ತಿಯನ್ನ, ಒಂದು ಲೈಟ್ ಅನ್ನ ನಿಮಗೆ ಬಿಡ್ತಾ ಇದ್ದಾರೆ. ಅದು ನಿಮ್ಮ ನೆತ್ತಿಯ ಮುಖಾಂತರ, ನಿಮ್ಮ ಹಣೆಯ ಮುಖಾಂತರ, ನಿಮ್ಮ ಎದೆಯಲ್ಲಿ ಬಂದು ಓಲ್ ಬಾಡಿ ಆವರಿಸ್ಕೊಂಡಿದೆ. ನೀವು ಒಂದು ಹೊಸ ಉತ್ತೇಜನವಾದ ಒಂದು ಲೈಟು ನಿಮ್ಮ ಮೇಲೆ ಬೀಳ್ತಾ ಇದೆ, ನೇರಳೆ ಬಣ್ಣದ ಲೈಟು. ಅದರಿಂದ ನೀವು ಇನ್ನೂ ಶಕ್ತಿವಂತರಾಗಿದ್ದೀರಿ. ಮನಸ್ಸೆಲ್ಲ ಹಗೂರ ಆಗ್ತಾ ಇದೆ, ಮೈಯೆಲ್ಲ ಹಗೂರ ಆಗ್ತಾ ಇದೆ, ತುಂಬಾ ಫೀಲ್ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ. ನಿಮ್ಮ ಹಾರ್ಟ್ ಚಕ್ರ, ಹೃದಯದ ಚಕ್ರ, ಹೃದಯದ ಹತ್ರ ನಿಮ್ಗೆ ತಣ್ಣನೆ ಒಂದು ಅನುಭವ ಆಗ್ತಾ ಇದೆ. ಅಲ್ಲಿ ಒಂದು ಚಕ್ರ ನಿಮ್ಗೆ ತಿರುಗ್ತಾ ಇದೆ. ಅದು ಮನಸ್ಸಿಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ, ಓ, ಜೀವನ ಪೂರ್ತಿ ಹೀಗೆ ಇರ್ಬೇಕು. ಒಂದು ಏನೋ ಆನಂದ, ಏನೋ ನೆಮ್ಮದಿ, ಮನಸ್ಸಿಗೆ ಏನೋ ಒಂದು ಖುಷಿ. ಅದನ್ನ ಫೀಲ್ ಮಾಡಿ. ಆಹಾ, ಉಸಿರಾಟ ತುಂಬಾ ನಿಧಾನವಾಗಿರಲಿ. ಉಸಿರಾಟದ ಕಡೆ ಗಮನ ಕೊಡಿ. ಉಸಿರನ್ನು ನಿಧಾನವಾಗಿ ತಗೊಂಡು ನಿಧಾನವಾಗಿ ಬಿಡಿ. ಯಾವುದೇ ಗಡಿಬಿಡಿ ಇಲ್ಲ, ಯಾವುದೇ ಅರ್ಜೆನ್ಸಿ ಇಲ್ಲ. ತುಂಬಾ ನಿಧಾನವಾಗಿ ಬಿಡಿ. ಸೊ ಈಗ ನಾವು ಒಂದು ವಾಯು ವಿಹಾರಕ್ಕೆ ಹೋಗಿ ಬರೋಣ. ನೀವು ಚೆನ್ನಾಗಿ ರೆಡಿಯಾಗಿದ್ದೀರಾ ಅಂದ್ರೆ ಸ್ನಾನವನ್ನ ಮಾಡಿ, ಒಳ್ಳೆ ಬಟ್ಟೆಯನ್ನ ಹಾಕೊಂಡು, ನಿಮಗೆ ಇಷ್ಟವಾದ ಬಟ್ಟೆ, ನಿಮಗೆ ಇಷ್ಟವಾದ ಕಲರ್ ಬಟ್ಟೆಯನ್ನ ಹಾಕೊಂಡು ತುಂಬಾ ಖುಷಿಯಾಗಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ, ನಿಮ್ಗೆ ಮನಸ್ಸಿಗೆ, ಓ, ಇವರು ನನ್ನ ಜೊತೆಯಲ್ಲಿ ಬಂದ್ರೆ ಕಂಪನಿ ತುಂಬಾ ಚೆನ್ನಾಗಿರುತ್ತೆ, ಇವ್ರ ಜೊತೆಯಲ್ಲಿ ನಾನು ಹೋದ್ರೆ ನನಗೆ ಮನಸ್ಸು ಖುಷಿ ಆಗುತ್ತೆ ಅನ್ನೋ ಒಂದು ವ್ಯಕ್ತಿಯ ಜೊತೆ, ಅವ್ರು ಯಾರೇ ಆಗಿರ್ಬೋದು, ನಿಮ್ಮ ಮನಸ್ಸಿಗೆ ಮೃದ ನೀಡುವಂತ ವ್ಯಕ್ತಿ ಆಗಿರ್ಬೇಕು. ಅಂಥವ್ರ ಜೊತೆ ನೀವು ಒಂದು ಸಣ್ಣ ವಾಕ್ ಹೊರಟಿದ್ದೀರಾ. ಮನೆಯಿಂದ ಹೊರಗಡೆ ಬಂದ್ರಿ, ಸ್ವಲ್ಪ ದೂರ ಬಂದ ತಕ್ಷಣವೇ ಒಂದು ಹುಲ್ಲು ಹಾಸಿಗೆ ಇದೆ. ಆ ಕಡೆ ಈ ಕಡೆ ಹೂವಿನ ಗಿಡಗಳಿದೆ. ಆ ಮಲ್ಲಿಗೆ ಹೂವು, ಸಂಪಿಗೆ ಹೂವು, ತರತರದ ಹೂಗಳು, ಕಲರ್ಫುಲ್. ಜೀವನ ಇಷ್ಟು ಕಲರ್ಫುಲ್ ಆಗಿದ್ರೆ ಹೇಗಿರ್ತಾ ಇತ್ತು ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ಆ ಹೂಗಳ ಕಲ್ಲರನ್ನ ನೋಡಿ ಖುಷಿ ಆಗ್ತಾ ಇದೆ, ಮನಸ್ಸಿಗೆ ಆನಂದ ಆಗ್ತಾ ಇದೆ. ಆ ಹೂವಿನ ಸೌಂದರ್ಯವನ್ನ ನೋಡಿ ನೀವು ಖುಷಿ ಪಡ್ತಾ ಇದ್ದೀರಾ.
ನಿಮ್ಮ ಮನಸ್ಸಿಗೆ ಸಂತೋಷವಾಗ್ತಾ ಇದೆ. ಹಾಗೆ ಫುಲ್ ಹಾಸಿಗೆ ಮೇಲೆ ಕಾಲಿಟ್ಟ ಕೂಡಲೇ ಆ ಮಂಜಿನ ಇಬ್ಬನಿಯ ಸ್ಪರ್ಶ ನಿಮ್ಗೆ ಆಗ್ತಾ ಇದೆ. ಆಹಾ, ಎಷ್ಟು ತಣ್ಣಗಿದೆ ಕಾಲು. ಆ ಮಂಜು ಎಲ್ಲ ನಮ್ಮ ಕಾಲ್ ಮೇಲೆ ಬೀಳ್ತಾ ಇದೆ. ಕಾಲು ಫುಲ್ಲು ತಣ್ಣಗಾಗ್ತಾ ಇದೆ. ಒಂಥರ ಮೃದ ನೀಡ್ತಾ ಇದೆ. ಖುಷಿ ಆಗ್ತಾ ಇದೆ. ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಮನಸ್ಸಿಗೆ ತುಂಬಾ ಒಗ್ಗುವಂತ ವ್ಯಕ್ತಿ ನಿಮ್ಮ ಕೈ ಹಿಡ್ಕೊಂಡು ನಡೀತಾ ಇದ್ದಾರೆ. ಏನೋ ಮಾತಾಡ್ತಾ ಇದ್ದೀರಾ, ಏನೋ ಹರಟೆ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ನಿಮ್ಮ ಜೀವನದ ಅತ್ಯುತ್ತಮ ಸ್ವೀಟ್ ಮೆಮೊರಿ ಡೇ ಇದಾಗಿದೆ. ಇಂಥ ದಿವಸ ನನ್ನ ಜೀವನದಲ್ಲಿ ಬಂದೇ ಇರಲಿಲ್ಲ. ಅಷ್ಟು ಖುಷಿ ಆಗ್ತಾ ಇದೆ ನನ್ನ ಮನಸ್ಸಿಗೆ. ಹಾಗೆ ಹೋಗ್ತಾ ಇದ್ದೀರಾ. ನಿಮಗೆ ಇಷ್ಟವಾದ ಟಾಪಿಕ್ನ ಮಾತಾಡ್ತಾ ಇದ್ದೀರಾ. ಒಂದು ಸಂಗೀತದ ಬಗ್ಗೆ ಇರಬಹುದು, ಒಂದು ಜ್ಞಾನದ ಬಗ್ಗೆ ಇರಬಹುದು, ಯಾವುದೋ ನಿಮಗೆ ಇಷ್ಟ ಆಗುವಂತ ಒಂದು ವಿಷಯದ ಬಗ್ಗೆ ಇರ್ಬೋದು. ಎಲ್ಲರಿಗೂ ಅವರದೇ ಆದ ಒಂದು ಟಾಪಿಕ್ ಇಷ್ಟ ಇರುತ್ತೆ. ಕೆಲವರಿಗೆ ಸಂಗೀತದ ಬಗ್ಗೆ ಮಾತಾಡಕ್ಕೆ ಇಷ್ಟ, ಕೆಲವರಿಗೆ ಜನರಲ್ ನಾಲೆಡ್ಜ್, ಕೆಲವರಿಗೆ ಭಕ್ತಿಯ ಬಗ್ಗೆ, ದೇವರ ಬಗ್ಗೆ, ಆಧ್ಯಾತ್ಮದ ಬಗ್ಗೆ, ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ವಿಷಯದಲ್ಲಿ ಆಸಕ್ತಿ ಇರುತ್ತೆ. ಅಂತ ವಿಷಯವನ್ನ ನೀವು ಯಾರ ಜೊತೆ ಚರ್ಚೆ ಮಾಡ್ತಾ ಇದ್ದೀರಾ, ಅವರು ಕೂಡ ಅದಕ್ಕೆ ತುಂಬಾ ಚೆನ್ನಾಗಿ ಸ್ಪಂದನೆ ಮಾಡ್ತಾ ಇದ್ದಾರೆ. ಹೀಗೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀರಾ. ಹೋಗ್ತಾ 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 ಒಂದು ದಟ್ಟ ಕಾಡು ಸಿಗುತ್ತೆ. ಕಾಡಿನ ಮಧ್ಯೆ ನೀವು ಹೋಗ್ತಾ ಇದ್ದೀರಾ. ಎಲ್ಲಿ ನೋಡಿದರಲ್ಲಿ ಹಸಿರು ಹಸಿರು ಹಸಿರು. ಕಣ್ಣು ತಂಪಾಗ್ತಾ ಇದೆ. ಹಂಗೆ ಒಂದು ಸೌಂಡ್ ಬರ್ತಾ ಇದೆ, ನಿಧಾನಕ್ಕೆ ಕೇಳಿಸ್ಕೊಳ್ಳಿ. ನದಿ ಹರಿಯುವಂತ ಜುಳು ಜುಳು ನಾದ. ಎಲ್ಲೋ ನೀರು ಬರ್ತಾ ಇದೆ ಅನ್ನೋ ಜುಳು ಜುಳು ನಾದವನ್ನ ಕೇಳಿಸ್ತಾ ಇದ್ದೀರಾ. ಆ ನಾದ, ನದಿ ಹರಿಯುವಂತ ಸೌಂಡ್ ಎಲ್ಲಿ ಬರ್ತಾ ಇದೆ ಆ ಕಡೆ ನೀವು ತಿರುಗಿದ್ದೀರಾ. ಈಗ ಹೋಗ್ತಾ ಇದ್ದೀರಾ ಹೋಗ್ತಾ ಇದ್ದೀರಾ. ಸ್ವಲ್ಪ ದೂರ ಹೋದ್ಮೇಲೆ ನಿಮ್ಗೆ ಒಂದು ನದಿ ಸಿಗ್ತಿದೆ. ಅದು ಹೇಗಪ್ಪ ಅಂತಂದ್ರೆ, ಕಲ್ಲುಗಳ ಮಧ್ಯೆ ಮೇಲಿಂದ ಚೆರಿ ಚೆರಿ ತರ ಬೀಳ್ತಾ ಇದೆ. ಅದರ ಬಣ್ಣ ಶುಭ್ರ ಹಾಲಿನ ಹಾಗೆ ಬಿಳಿ ಬಿಳಿಯಾಗಿ ಕಾಣಿಸ್ತಾ ಇದೆ. ನೀವು ನಿಂತು ನೋಡ್ತಾ ಇದ್ದೀರಾ. ಆ ಶುಭ್ರ ಹಾಲಿನ ಬಣ್ಣದ ನೀರು ಬೀಳ್ತಾ ಇದೆ. ಅದರ ಕೆಲವೊಂದು ಹನಿಗಳು ನಿಮ್ಮ ಮೇಲೆ ಕೂಡ ಬಂದು ಬೀಳ್ತಾ ಇದೆ. ನಿಮ್ಗೆ ಮೈಯೆಲ್ಲ ಜುಮ್ ಅಂತ ಇದೆ. ನೀರು ಬಿದ್ದ ತಕ್ಷಣ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಅದೇ ತರ ನಿಮ್ಗೂ ಕೂಡ ಆಗ್ತಾ ಇದೆ. ನೀರಲ್ಲಿ ಹೋಗಿ ಸ್ನಾನ ಮಾಡ್ಬೇಕು ಅನ್ನೋ ಅಷ್ಟ್ರ ಮಟ್ಟಿಗೆ ನಿಮ್ಗೆ ಇಷ್ಟ ಆಗ್ತಾ ಇದೆ. ಆ ಆ ನೀರನ್ನು ನೋಡಿ ನಿಮ್ಮ ಮನಸ್ಸು ಖುಷಿ ಆಗ್ತಾ ಇದೆ. ನೀರಲ್ಲಿ ಸ್ನಾನ ಮಾಡ್ಬೇಕು. ಆ ನೀರು ಬೀಳ್ತಾ ಇರ್ತಕ್ಕಂಥ ಜಾಗದ ಕೆಳಗಡೆ ಹೋಗಿ ನಾನು ಪೂರ್ತಿ ನೆಂದು ಬಿಟ್ಟು ಬರ್ಬೇಕು ನಾನು ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ನೀರಲ್ಲಿ ಆಟ ಆಡ್ತಾ ಇದ್ದೀರಾ. ಆ ಜರಿಯನ್ನ ಕೈಯಲ್ಲಿ ಹೀಗೆ ಮೇಲೆ ಮೇಲೆ ಆಡ್ತಾರಲ್ಲ ಮಕ್ಕಳು, ಆ ತರ ನೀವು ಕೂಡ ಆಡ್ತಾ ಇದ್ದೀರಾ. ಎಷ್ಟು ಚೆನ್ನಾಗಿದೆ, ಎಷ್ಟು ತಂಪಾಗಿದೆ. ಬೆಳಗಿನ ಜಾವ ಆ ಕಡೆ ತಿರುಗಿದ್ರೆ ಸೂರ್ಯ ಹುಟ್ತಾ ಇದ್ದಾನೆ. ಆರೆಂಜ್ ಬಣ್ಣ, ಆರೆಂಜ್ ಬಣ್ಣ ಸೂರ್ಯ ಹುಟ್ತಾ ಇದ್ದಾನೆ. ನೀರಲ್ಲಿ ಆಡ್ತಾ ಇದ್ದೀರಾ. ಅದೇ ಟೈಮಿಗೆ ಸೂರ್ಯ ಹುಟ್ಟುತ್ತಾ ಇದ್ದಾನೆ. ಸೂರ್ಯನ ನೋಡಿ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ. ಅದೇ ರೀತಿ ಸೂರ್ಯನಲ್ಲಿರುವಂತ ಶಕ್ತಿ ಕೂಡ ನಿಮ್ಗೆ ಸಿಗ್ತಾ ಇದೆ. ಸೂರ್ಯ ದೇವ ಕೂಡ ನಿಮ್ಗೆ ಆಶೀರ್ವಾದವನ್ನ ಮಾಡ್ತಾ ಇದ್ದಾನೆ. ನಿಮಗಿರುವಂತ ರೋಗ ರುಜಿನಗಳು, ಶರೀರದಲ್ಲಿ ಯಾವುದೇ ತರದ ನೋವಿದ್ರು, ಯಾವುದೇ ತರದ ಬೇಜಾರಿದ್ರು ಮನಸ್ಸಲ್ಲಿ, ಅದೆಲ್ಲ ಹೋಗ್ಲಿ ಅಂತ ಸೂರ್ಯದೇವ ನಿಮಗೆ ಆಶೀರ್ವಾದವನ್ನ ಮಾಡ್ತಾ ಇದ್ದಾನೆ. ಸೂರ್ಯದೇವನ ಆಶೀರ್ವಾದ ನಮಗಿದ್ರೆ ನಮ್ಮ ಮನಸ್ಸಲ್ಲಿ ಮತ್ತೆ ನಮ್ಮ ಮೈಯಲ್ಲಿ ಯಾವುದೇ ತರದ ರೋಗಗಳು ಬರುವುದಿಲ್ಲ ಅಂತ ಒಂದು ಆಶೀರ್ವಾದವನ್ನ, ಅದ್ಭುತ ಆಶೀರ್ವಾದವನ್ನ ಸೂರ್ಯದೇವ ನಿಮ್ಗೆ ಮಾಡಿದಾನೆ. ಹಾಗೆ ಆಡ್ತಾ ಇದ್ದೀರಾ. ನೀರಲ್ಲಿ ನೆಂದು ನೀವು
ಖುಷಿ ಆಯ್ತು, ಮನಸ್ಸಿಗೆ ಸಂತೋಷ ಆಯ್ತು. ಸೊ ಹಾಗಾಗಿ ಮೇಲ್ ಬಂದ್ರಿ, ಫುಲ್ಲು ಬಟ್ಟೆ ಎಲ್ಲ ಒದ್ದೆ ಆಗೋಗಿದೆ. ನಿಮ್ಮ ಪ್ರೀತಿ ಪಾತ್ರರೇನಿದ್ದಾರೆ ಎಲ್ಲ ಅವರ ಜೊತೆಯಲ್ಲಿ ಕೂಡ ನೀವು ನೀರಲ್ಲಿ ಆಟ ಆಡಿ ಮನಸ್ಸಿಗೆ ತೃಪ್ತಿಯಾಗಿ ಖುಷಿಯಾಗಿ ಅದು ಸಾಕು ಇನ್ನು ಅನ್ನೋಷ್ಟು ಖುಷಿಯಾಗಿ ಆಟವನ್ನಾಡಿ ಈಗ ಮೇಲೆತ್ತು ಬಂದಿದ್ದೀರಾ. ಮೇಲೆ ಬಂದ್ರೆ ಫುಲ್ಲು ಬಟ್ಟೆ ಎಲ್ಲ ಒದ್ದೆ ಆಗಿದೆ. ನಿಮ್ಮ ಮನಸ್ಸು ಕೂಡ ಮೈ ಕೂಡ ನಡೀತಾ ಇದೆ ಚಳಿಯಲ್ಲಿ. ಅದೇ ರೀತಿ ಪೂರ್ವದಲ್ಲಿ ನಿಮಗೆ ಸೂರ್ಯ ತನ್ನ ಸಣ್ಣ ಎಳೆ ಬಿಸಿಲನ್ನ ನಿಮ್ಮ ಮೇಲೆ ಬಿಡ್ತಾ ಇದ್ದಾನೆ. ಇದರಿಂದ ನಿಮ್ಮ ಮೈಂಡು ಫುಲ್ಲು ಕ್ಲಾರಿಟಿಗೆ ಬರ್ತಾ ಇದೆ. ಫುಲ್ ಮೈಂಡು ನಿಮ್ಗೆ ಆ ಬಿಸಿ ತಾಕ್ತಾ ಇದೆ. ನೀವೇನು ಒದ್ದೆಯಾಗಿ ನಿಂತಿದ್ದೀರಾ ಅದೇ ತರ ಎಳೆ ಬಿಸಿಲು ನಿಮ್ಮ ಮೇಲೆ ಬೀಳ್ತಾ ಇದೆ. ಇದರಿಂದ ನಿಮ್ಗೆ ವಿಟಮಿನ್ ಡಿ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಈಗ ಚಳಿ ಆಗುವಂತ ಟೈಮಲ್ಲಿ ಸ್ವಲ್ಪ ಬಿಸಿ ಬಿಸಿಯಾಗಿ ಏನಾದ್ರು ತಟ್ಟದಾಗ ನಿಮ್ಮ ಮನಸ್ಸು ಹೇಗಾಗತ್ತೆ, ಅಪ್ಪ ರಿಲ್ಯಾಕ್ಸ್ 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 ಅನ್ಸುತ್ತಲ್ವಾ? ಅದೇ ಅನುಭವ ನಿಮ್ಗೆ ಕೂಡ ಆಗ್ತಾ ಇದೆ ಈಗ. ಸೊ ಬಿಸಿಲಲ್ಲಿ ನಿಂತಿದ್ದೀರಿ, ಎಳೆ ಬಿಸಿಲು, ಆರಾಮಾಗಿ ಕಣ್ಣು ಬಿಟ್ಟು ಸೂರ್ಯನನ್ನ ನಾವು ನೋಡಬಹುದು ಅಂತ ಎಳೆ ಬಿಸಿಲು ನಿಮ್ಮ ಮೇಲೆ ಬೀಳ್ತಾ ಇದೆ. ನಿಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ನೋವುಗಳೆಲ್ಲ ಹೊರಟೋಗಿದೆ. ಬಾಡಿ ಫುಲ್ಲು ದೇಹ ಹಗೂರ ಆಗಿದೆ. 100 ಆನೆಗಳ ಶಕ್ತಿ ನಿಮ್ಗೆ ಬಂದಿದೆ. ವಾವ್, ಎಷ್ಟು ಬಾಡಿ ಫೀಲ್ ಆಗ್ತಾ ಇದೆ, ಹಗೂರ ಆಗಿದೆ. ನನಗೆ ಯಾವುದೇ ತರದ ಆರೋಗ್ಯ ಸಮಸ್ಯೆ ಇಲ್ಲ. ಎಲ್ಲ ನನ್ನ ಬಾಡಿಯಿಂದ ನಾನೇನು ನೀರಲ್ಲಿ ಸ್ನಾನ ಮಾಡುವಾಗ ನನ್ನ ಬಾಡಿಲಿದ್ದಂಥ ನೋವು ಕಷ್ಟ ಎಲ್ಲವೂ ಅಳಿಸಿ ಹೋಗಿದೆ. ಇವತ್ತಿಂದ ನಾನು ಹೊಸ ವ್ಯಕ್ತಿಯಾಗಿದ್ದೇನೆ. ಮಾಡುವ ಎಲ್ಲ ಕೆಲಸಗಳಲ್ಲಿ ನನ್ನ ಪರಿಪೂರ್ಣವಾಗಿ ನನ್ನನ್ನು ನಾನು ತೊಡಗಿಸಿಕೊಳ್ಳಲಿಕ್ಕೆ ಸಿದ್ಧವಾಗಿದ್ದೇನೆ ಅಂತ ನಿಮ್ಮ ಮನಸ್ಸಿಗೆ ಅನ್ನಿಸ್ತಾ ಇದೆ ಈಗ. ಸೊ ಬಿಸಿಲು ಕೂಡ ಚೆನ್ನಾಗಿ ಬರ್ತಾ ಇದೆ, ನಿಮ್ಮ ಮೈ ಕೂಡ ಒಣಗ್ತಾ ಇದೆ. ಹಾಗೆ ಕಾಡನ್ನ ದಾಟಿ ಮುಂದೆ ಮುಂದೆ ಬರ್ತಾ ಇದ್ದೀರಾ. ಮುಂದೆ ಇರುವವರು ಬೇಗ ಬನ್ನಿ ಬೇಗ ಬನ್ನಿ ಅಂತ ಇದ್ದಾರೆ. ನೀವು ಕೂಡ ಆರಾಮಾಗಿ ನಡ್ಕೊಂಡು ಬರ್ತಾ ಇದ್ದೀರಾ. ಕಾಡನ್ನ ದಾಟಿ ನೀವು ಹೂದೋಟಗಳ ಕಡೆ ಬಂದ್ರಿ. ಆ ಹೂವಿನ ಪರಿಮಳ, ನಿಮಗೆ ಇಷ್ಟವಾದ ಒಂದು ಹೂವನ್ನ ಕಿತ್ಕೊಳ್ಳಿ. ಮಲ್ಲಿಗೆ ಇಷ್ಟವಾ, ಸಂಪಿಗೆ ಇಷ್ಟವಾ, ಗುಲಾಬಿ ಇಷ್ಟವಾ, ದಾಸವಾಳ ಇಷ್ಟವಾ, ಸೇವಂತಿಗೆ ಇಷ್ಟವಾ, ಎಲ್ಲ ತರದ ಹೂವು ಇದೆ ಅಲ್ಲಿ. ನೋಡಿ, ನಿಮಗೆ ಇಷ್ಟವಾದ ಒಂದು ಹೂವನ್ನ ತಗೊಳ್ಳಿ. ನದಿಯಲ್ಲಿ ಸ್ನಾನ ಮಾಡಿ ಮೈ ಮನಸ್ಸು ಶುಭ್ರವಾಗಿದೆ. ಅದೇ ರೀತಿ ನಿಮಗೆ ಇಷ್ಟವಾದ ಒಂದು ಹೂವನ್ನು ಕೂಡ ತಗೊಂಡಿದ್ದೀರಾ. ಆ ಕಡೆ ಈ ಕಡೆ ಹೂದೋಟ, ಎಷ್ಟು ದೂರ ನೋಡಿದ್ರು ಅಲ್ಲಿ ನಿಮ್ಗೆ ಬರೀ ಹೂಗಳೇ ಕಾಣಿಸ್ತಾ ಇದೆ. ಆ ಹೂದೋಟವನ್ನ ದಾಟಿ ಬಂದ್ರಿ. ಬಂದಾಗ ನಿಮ್ಗೆ ಅಲ್ಲಿ ನಿಮ್ಮ ಇಷ್ಟ ದೇವರು ಯಾವುದೇ ಇರಲಿ, ಹನುಮಂತ, ಶಿವ, ನಾರಾಯಣ, ಲಕ್ಷ್ಮಿ, ಗಣಪತಿ, ಸುಬ್ರಹ್ಮಣ್ಯ, ನೀವು ಪ್ರತಿದಿನ ನಿಮಗೆ ಕಷ್ಟ ಬಂದಾಗ ಅಥವಾ ನಿಮಗೆ ಹೇಳಬೇಕು ಅಂದ ತಕ್ಷಣ ನಿಮ್ಮ ಬಾಯಲ್ಲಿ ಬರುವಂತ ದೇವರ ದೇವಸ್ಥಾನ ಅಲ್ಲಿದೆ. ತುಂಬಾ ಚೆನ್ನಾಗಿ ಅಲಂಕಾರವನ್ನ ಮಾಡಿದ್ದಾರೆ. ದೇವರೇ ಎದ್ದು ಬಂದು ಕೂತ ಹಾಗೆ ಅಲಂಕಾರವನ್ನ ಮಾಡಿದ್ದಾರೆ. ನೀವು ಹೊರಗಡೆ, ದೇವಸ್ಥಾನದ ಹೊರಗಡೆ ಬಂದು ನಿಮ್ಮ ಕೈಯಲ್ಲಿ ಒಂದು ನಿಮಗಿಷ್ಟವಾದ ಹೂವನ್ನ ಹಿಡಿದು ನಿಂತಿದ್ದೀರಾ. ದೇವಸ್ಥಾನದ ಹೆಬ್ಬಾಗಿಲಿಗೆ ಹೋದ್ರಿ, ದ್ವಾರ ಬಾಗಿಲಲ್ಲಿ ನಿಂತು ದೇವರನ್ನ ನೋಡ್ತಾ ಇದ್ದೀರಾ. ಅಷ್ಟು ಒಳ್ಳೆ ದರ್ಶನವನ್ನ ಮಾಡ್ತಾ ಇದ್ದೀರಾ. ಒಳಗಡೆ ಹೋದ್ರಿ. ಒಳಗಡೆ ಹೋಗಿ
ನೀವು ದೇವರಿಗೆ ಆ ಹೂವನ್ನು ಅರ್ಪಿಸಿ ಹೇಳ್ತಾ ಇದ್ದೀರಾ, ದೇವರೇ, ಇನ್ನು ಮುಂದೆ ನಾನು ತುಂಬ ತುಂಬ ನೆಮ್ಮದಿಯಾದ ಜೀವನವನ್ನ ಬದುಕಬೇಕು ಅಂತಿದ್ದೀನಿ. ನನ್ನಿಂದ ಸಾವಿರಾರು ಜನಗೆ, ಲಕ್ಷಾಂತರ ಜನರಿಗೆ ಸಹಾಯ ಆಗಬೇಕು. ನನ್ನಿಂದ ಸಾವಿರಾರು ಲಕ್ಷಾಂತರ ಜನರಿಗೆ ಸಹಾಯ ಆಗಬೇಕು. ನಾನು ಬದುಕುವ ರೀತಿಯನ್ನು ನೋಡಿ ಸಾವಿರಾರು ಜನರು ನನ್ನ ರೀತಿ ಬದುಕಬೇಕು ಅಂತ ಸಂಕಲ್ಪವನ್ನ ಮಾಡಬೇಕು. ಅಂತ ನೆಮ್ಮದಿಯಾದ ಜೀವನವನ್ನ ನಾನು ಬದುಕಬೇಕು ಅಂತ ಕೇಳ್ಕೊಳ್ಳಿ. ಆ ದೇವರು ನಿಮ್ಮ ಆಸೆಗೆ, ನೀವು ಕೇಳಿದಂತ ವಿಷಯಕ್ಕೆ ದೇವರಿಂದ ನಿಮಗೆ ಪ್ರಸಾದ ಸಿಕ್ಕಿದೆ. ಅಂದ್ರೆ ಹೂವಿನ ಮುಖಾಂತರ ದೇವರು ನಿಮಗೆ ತಥಾಸ್ತು ಅಂತ ಹೇಳಿದ್ದಾನೆ. ಓ, ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಮ್ಮ ಮನಸ್ಸಿಗೆ, ಅಲ್ವಾ? ಎಷ್ಟು ಖುಷಿ ಆಗುತ್ತೆ. ನನ್ನ ಸಂಕಲ್ಪಕ್ಕೆ ದೇವರ ಅನುಗ್ರಹ ಸಿಕ್ಕಿದೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಆ ಖುಷಿ ನಿಮ್ಗೀಗ ಆಗ್ತಾ ಇದೆ. ದೇವರಿಂದ ನಿಮಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಎಸ್, ಇನ್ನು ಮುಂದೆ ನಾನು ಸಣ್ಣ ಸಣ್ಣ ವಿಷಯಗಳಿಗೆ ತಲೆ ಕೆಡಿಸ್ಕೊಳ್ಳಲ್ಲ. ನಿಜವಾದ ನೆಮ್ಮದಿಯಾದ ಜೀವನವನ್ನು ಬದುಕಲಿಕ್ಕೆ ನನ್ನ ಮನಸ್ಸು ಮತ್ತೆ ಮೈಂಡು ತಯಾರಾಗಿದೆ. ಯಾವುದೇ ಸಣ್ಣ ವಿಷಯಗಳು ನನ್ನನ್ನು ಡಿಸ್ಟರ್ಬ್ ಮಾಡೋಲ್ಲ. ಮಾಡಕ್ಕೆ ಹೊರಟಿರ್ತಕ್ಕಂಥ ಕೆಲಸ ಯಾವತ್ತೂ ನಾನು ನಿಲ್ಲಿಸಲ್ಲ. ಎಂಥದೇ ಅಡೆತಡೆ ಬಂದರೂ ಅದನ್ನು ಮೀರಿ ನಿಂತು ನಾನು ಅದನ್ನು ಪೂರ್ತಿ ಮಾಡ್ತೀನಿ, ಕಂಪ್ಲೀಟ್ ಮಾಡ್ತೀನಿ ಅನ್ನೋ ದೃಢ ಸಂಕಲ್ಪವನ್ನು ನೀವು ಮಾಡ್ತಾ ಇದ್ದೀರಾ. ಅದಕ್ಕೆ ದೇವರ ಕಡೆಯಿಂದ ನಿಮಗೆ ಆಶೀರ್ವಾದ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ದೇವರೇ, ನನಗಿಂತ ಒಳ್ಳೆ ಜೀವನವನ್ನು ಕೊಟ್ಟಿದ್ದಕ್ಕೆ, ನನ್ನ ಜೊತೆಯಲ್ಲಿರುವಂಥ ಸಂಗಾತಿ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಕ್ಕೆ, ಒಳ್ಳೆಯ ಮಕ್ಕಳನ್ನು ಕೊಟ್ಟಿದ್ದಕ್ಕೆ, ಒಳ್ಳೆಯ ಫ್ರೆಂಡ್ಸನ್ನು ಕೊಟ್ಟಿದ್ದಕ್ಕೆ, ಮತ್ತೆ ಈ ದಿನ ನಾನು ಆರೋಗ್ಯವಾಗಿ ಬಂದು ನಿನ್ನ ಮುಂದೆ ನಿಂತು ಒಂದು ಒಳ್ಳೆ ಸಂಕಲ್ಪವನ್ನು ಮಾಡಲು ನನಗೆ ಮನಸ್ಥಿತಿಯನ್ನು ಕೊಟ್ಟಿದ್ದಕ್ಕೆ ನಿನಗೆ ಧನ್ಯವಾದಗಳು ಅಂತ ನೀವು ದೇವರಿಗೆ ಧನ್ಯವಾದವನ್ನು ಅರ್ಪಣೆ ಮಾಡ್ತಾ ಇದ್ದೀರಾ. ಸೊ ದೇವರಿಂದ ಆಶೀರ್ವಾದ ಕೂಡ ಸಿಕ್ತು. ನೀವು ಹೊರಗಡೆ ಬಂದು ದೇವರಿಗೆ ನಮಸ್ಕಾರವನ್ನ ಮಾಡಿ ನಿಮ್ಮ ಮನೆಗೆ ಹೊರಟಿದ್ದೀರಾ. ಸೊ ಈಗ ಮನೆಗೆ ಹೊರಟಿದ್ದೀರಾ, ಮನೆಗೆ ಬಂದ್ರಿ, ಮನೆ ಒಳಗಡೆ ಕಾಲಿಟ್ರಿ. ಮನೆಯಲ್ಲಿರುವ ಎಲ್ಲರೂ ನಿಮ್ಗೆ ಗುಡ್ ಮಾರ್ನಿಂಗ್, ಶುಭೋದಯ ಅಂತ ತುಂಬಾ ಖುಷಿಯಾಗಿ ನಗುಮುಖದಲ್ಲಿ ಪ್ಯೂರ್ ಹಾರ್ಟ್ ಏನಂತಾರೆ ಅಷ್ಟು ಪ್ಯೂರ್ ಹಾರ್ಟಿಂದ ನಿಮ್ಗೆಲ್ಲರೂ ವಿಶ್ ಮಾಡ್ತಾ ಇದ್ದಾರೆ. ಮನೇಲಿರುವಂತ ಎಲ್ಲರೂ ನಿಮ್ಗೆ ವಿಶ್ ಮಾಡ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್, ಹ್ಯಾವ್ ಎ ನೈಸ್ ಡೇ ಅಂತ ವಿಶ್ ಮಾಡ್ತಾ ಇದ್ದಾರೆ. ನೀವು ಕೂಡ ಎಲ್ಲರಿಗೂ ವಿಶ್ ಮಾಡ್ತಾ ಇದ್ದೀರಾ. ಈಗ ನಿಧಾನವಾಗಿ ಉಸಿರನ್ನ ತಗೊಂಡು ಒಂದ್ಸರಿ ಉಸಿರನ್ನ ಬಿಟ್ಟು ನಿಮ್ಮ ಎರಡೂ ಕೈಗಳನ್ನ ರಬ್ ಮಾಡಿ. ರಬ್ ಮಾಡಿ ನಿಮ್ಮ ಕಣ್ಣಿಗೆ ಆ ಬಿಸಿಯನ್ನ ಒತ್ತಿ, ನಿಮ್ಮ ಮುಖಕ್ಕೆ ಆ ಸ್ಪರ್ಶವನ್ನ ಮಾಡಿ. ಈಗ ನಿಧಾನವಾಗಿ ನಿಮ್ಮ ಎರಡೂ ಕಣ್ಣುಗಳನ್ನು ತೆಗೆದು ನಿಮ್ಮ ಕೈಯನ್ನ ನೋಡಿ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರ ದರ್ಶನಂ. ನಿಮ್ಮ ಕೈಗಳನ್ನ ನೋಡ್ಕೊಳ್ಳಿ. ನಾನು ಹೇಳಿದಂಥ ಶ್ಲೋಕವನ್ನ ನೆನಪು ಮಾಡ್ಕೊಳ್ಳಿ. ನಿಧಾನವಾಗಿ ಕಣ್ಬಿಟ್ಟು ನಿಮ್ಮ ಎಡ ಮತ್ತೆ ಬಲ ಹಿಂದೆ ಮುಂದೆ ದೃಷ್ಟಿಯನ್ನ ಹಾಯಿಸಿ. ಈಗ ನೀವು ಸಹಜ ಸ್ಥಿತಿಗೆ ಬನ್ನಿ.
ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಶುಭೋದಯ. ಎಲ್ಲರಿಗೂ ಶುಭೋದಯ. ವೆರಿ ನೈಸ್ ಡೇ. ಎಲ್ಲರಿಗೂ ಶುಭೋದಯ. ನೀರನ್ನ ತಗೊಳ್ಳಿ. ನಿಮ್ಗೇನ್ ಬೇಕು ಕೇಳಿ. ನೀರಿಗೆ ಎಂತ ಶಕ್ತಿ ಇದೆ ಅಂದ್ರೆ, ಪಂಚಭೂತಗಳಲ್ಲಿ ಒಂದಾದ ನೀರು. ನೀವು ಪ್ರತಿ ಸರಿ ನೀರು ಕುಡಿಯುವಾಗ ಇದನ್ನ ಹೇಳ್ಬೇಕು. ಪಂಚಭೂತಗಳಲ್ಲಿ ಒಂದಾದ ಜಲವೇ, ನೀನು ನನ್ನ ಪ್ರಾಣಶಕ್ತಿಯನ್ನು ಉಳಿಸಿದ್ದೀಯಾ, ನನಗೆ ಮಾಡುವಂತ ಎಲ್ಲ ಕೆಲಸದಲ್ಲೂ ಸಹಾಯ ಮಾಡಿದ್ದೀಯಾ, ಇನ್ನು ಮುಂದೆ ನಾನು ಮಾಡುವ ಎಲ್ಲ ಕೆಲಸದಲ್ಲೂ ನಿನ್ನ ಸಹಾಯ ಬೇಕಾಗಿದೆ. ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತ ಪ್ರತಿ ದಿವಸ ನೀರಿಗೆ ಹೇಳಿ. ತಗೊಳ್ಳಿ. ಇದು ಬರೀ ನೀರಲ್ಲ, ಇದರೊಳಗಡೆ ಪ್ರಾಣಶಕ್ತಿನ ತುಂಬಿ ನೀವು ಕುಡಿದಾಗ ಇದು ನಿಮ್ಮ ಒಳಗಡೆ ಹೋಗಿ ಇರುವಂತ ನೆಗೆಟಿವಿಟಿನೆಲ್ಲ ತೆಗೆಯುತ್ತೆ. ನೀವು ನೀರು ಕುಡಿಯುವಾಗ ಯಾವಾಗಲೂ ಈ ಥರ ಹೇಳಿ, ಐ ಆಮ್ ರಿಚ್, ಐ ಆಮ್ ಎ ಮನಿ ಮ್ಯಾಗ್ನೆಟ್ ಅಂತ ಹೇಳಿ ನೀರು ಕುಡಿದ್ರೆ ನಿಮ್ಗೇನೇನು ನಿಮ್ಮ ಲೈಫಲ್ಲಿ ನಿಮ್ಗೆ ಬೇಕಾಗಿದೆ ಅದನ್ನ ಕ್ರಮೇಣ 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 ನಿಮ್ಗೆ ಅಟ್ರಾಕ್ಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಎಲ್ಲರೂ ಲೋಟವನ್ನ ತಗೊಳ್ಳಿ. ಏನು ಹೇಳಕ್ ಗೊತ್ತಾಗ್ತಾ ಇಲ್ಲ ಅಂದ್ರೆ ಗಾಯತ್ರಿ ಮಂತ್ರವನ್ನ ಬೇಕಾದ್ರೆ ಹೇಳಿ ನೀವು ನೀರನ್ನ ಕುಡಿಬಹುದು. ಎಲ್ಲರೂ ನೀರನ್ನ ಕುಡೀರಿ. ಸೂಪರ್. ಚೆನ್ನಾಗಿದೆ. ನೀರು ಟೇಸ್ಟೇ ಚೇಂಜ್ ಆಗಿದೆ. ನೀರಲ್ಲಿ ಒಂದು ವೈಬ್ರೇಷನ್ ಇದೆ. ಇದಕ್ಕೆ ನೀವು ಕೆಟ್ಟ ಶಬ್ದ ಹೇಳಿದ್ರೆ ಅದು ವಿಕಾರ ಆಗತ್ತೆ. ನೀರು ಒಳ್ಳೆ ಶಬ್ದ ಹೇಳಿದ್ರೆ ಅದರಲ್ಲಿ ಒಳ್ಳೆ ಒಳ್ಳೆ ವಿಷಯಗಳು ಬರುತ್ತೆ. ಮತ್ತೆ ಒಂದು ಫ್ಲವರ್ ತರ ಅದ್ರ ಶೇಪ್ ಆಗುತ್ತೆ. ಅದು ವಾಟರ್ ಮ್ಯಾನಿಫೆಸ್ಟೇಷನ್ದೇ ಒಂದ್ ದಿವಸ ಹೇಳ್ಕೊಡ್ತೀನಿ. ಫುಲ್ ಅದು 1 hour ಬೇಕು. ಅಷ್ಟು ಚೆನ್ನಾಗಿದೆ ವಾಟರ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ವಿಷಯಗಳು ಅಷ್ಟೊಂದು ಇದಾವೆ. ಅದನ್ನೊಂದು PPT ತರನೇ ಮಾಡಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೀರು ಏನ್ ಕೆಲಸ ಮಾಡುತ್ತೆ, ಹೇಗೆ ವರ್ಕ್ ಆಗುತ್ತೆ, ನೀರಿಂದ ನಮ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದು ಅದನ್ನೇ ಒಂದು ಕ್ಲಾಸ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ. ಯಾವತ್ತಾದ್ರೂ ಒಂದ್ ದಿವಸ ಎಲ್ಲರೂ ಫ್ರೀ ಆಗಿರುವಾಗ 1 hour ನೀರಿನ ಬಗ್ಗೆನೇ ತಿಳ್ಕೊಳ್ಳೋಣ. ನೀರಿನ ಥೆರಪಿ, ನೀರನ್ನ ಹೇಗೆ ಕುಡಿಬೇಕು, ಅದು ಅದ್ಭುತವಾಗಿದೆ. ಕರೆಕ್ಟಾಗಿ ನೀರನ್ನ, ಉಸಿರನ್ನ ಮತ್ತೆ ನೀರನ್ನ, ಫಸ್ಟ್ ನಂಬರ್ 1 ಉಸಿರನ್ನ, ನಂಬರ್ 2 ನೀರನ್ನ ಕರೆಕ್ಟಾಗಿ ನಮ್ಮ ಜೀವನದಲ್ಲಿ ಬಳಸ್ಕೊಂಡ್ಬಿಟ್ರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ. ಅಂತ ಅದ್ಭುತ ಶಕ್ತಿ ನೀರಲ್ಲಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ 1 ಗಂಟೆಗಳಿಂದ ನಿಮ್ಮ ಅಮೂಲ್ಯವಾದ ಸಮಯವನ್ನು ನನಗೆ ಕೊಟ್ಟಿದ್ದಕ್ಕೆ. ಹೇಗನ್ನಿಸ್ತಾ ಇದೆ? ರಿಲ್ಯಾಕ್ಸ್ ಆಗಿದೆಯಾ ಮನಸ್ಸು, ಅಥವಾ ಇನ್ನೂ ಅದೇ ಟೆನ್ಷನ್ ಅಲ್ಲಿ ಇದೆಯಾ? ರಿಲ್ಯಾಕ್ಸ್ ಆಗಿದೆ. 1 ಗಂಟೆ ಹೋಗೋದೇ ಗೊತ್ತಾಗಲ್ಲ. ವೆರಿ ಗುಡ್. ಎಷ್ಟು ಬೇಗ ಆಗೋಗುತ್ತಲ್ವಾ 1 ಗಂಟೆ? 1 ಗಂಟೆ ತುಂಬಾ ಬೇಗ ಆಗುತ್ತೆ. ಒಂದು 10 ನಿಮಿಷ ತರ ಹೊಟ್ಟೋಗ್ಬಿಡುತ್ತಪ್ಪ. ಹೌದು. ನಿನ್ನೆನೂ ಇದೇ ಫೀಲ್ ಆಯ್ತು, ಇವತ್ತು ಇದೇ ಫೀಲ್ ಆಗ್ತಾ ಇದೆ. ಓಕೆ, ಇದು ಚೆನ್ನಾಗಿತ್ತು ಮೇಡಮ್, ಮೆಡಿಟೇಷನ್ ಚೆನ್ನಾಗಿತ್ತು. ಥ್ಯಾಂಕ್ ಯು ಹೊಸದು. ಸರ್. ಪ್ರತಿದಿನ ನಾವು ದೃಢ ಸಂಕಲ್ಪವನ್ನ ಮಾಡ್ಬೇಕು. ಏನೇ ಸಮಸ್ಯೆ ಇರ್ಲಿ, ಸಮಸ್ಯೆ ಕಡೆ ಜಾಸ್ತಿ ಗಮನ ಕೊಟ್ಟಾಗ ಸಮಸ್ಯೆ ದೊಡ್ಡದಾಗಿ ಕಾಣಿಸುತ್ತೆ. ಅದೇ ಅದನ್ನ ಪರಿಹಾರ ಮಾಡೋ ಕಡೆ ಗಮನ ಕೊಟ್ಟಾಗ ನಾವು ದೊಡ್ಡದಾಗಿ ಕಾಣಿಸ್ತೀವಿ, ಸಮಸ್ಯೆ ಸಣ್ಣದಾಗಿ ಕಾಣಿಸುತ್ತೆ. ಅಷ್ಟೇ. ತುಂಬಾ ಈಸಿಯಾಗಿ ತಗೋಬೇಕು ಜೀವನನ. ನಾವೇ ಕ್ರಿಟಿಕಲ್ ಮಾಡ್ಕೊಳ್ಳೋದು. ಏನು ಇಲ್ಲ ಅಂದ್ರೂ ಏನೇನೋ ಇದೆ ಅಂತ ನಾವೇ ಕಲ್ಪನೆ ಮಾಡ್ಕೋತೀವಿ. ಎಲ್ಲವೂ ನಮ್ಮ ಮನಸ್ಥಿತಿಗೆ ಬಿಟ್ಟಿದೆ. ದೇವರು ಆ ಎಲ್ಲ ಶಕ್ತಿನ ನಮ್ಗೆ ಕೊಟ್ಟಿದ್ದಾನೆ. ನಿನ್ನ ಜೀವನವನ್ನ ನೀನು ಹೇಗ್ ಬೇಕಾದ್ರೆ ಸರಿ ಮಾಡ್ಕೋ ಅನ್ನೋ ಅವಕಾಶ ಕೊಟ್ಟಿದ್ದಾನೆ. ನಾವು ತಪ್ಪು ತಪ್ಪು ಕಲ್ಪನೆಗಳನ್ನ ಮಾಡ್ಕೊಂಡು ನಾವೇ ನಮ್ಮ ಜೀವನವನ್ನ ಹಾಳು ಮಾಡ್ಕೋತಾ ಇದ್ದೀವಿ. ನಾವು ಸಾಧನೆ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಮನಸ್ಸು ನೆಮ್ಮದಿಯಾಗಿ ನಾವು ಆರಾಮಾಗಿದ್ದೀವಿ ಅಂತ ಬೇಡದೇ ಇರೋ ವಿಷಯಗಳಿಗೆ ತಲೆ ಕೆಡ್ಸ್ಕೊಂತಾ ಇಲ್ಲ. ನಾನು ಖುಷಿಯಾಗಿದ್ದೀನಿ, ನನ್ನ ಪಾಡಿಗೆ ನಾನು ಚೆನ್ನಾಗಿದ್ದೀನಿ, ಯಾರಿಗೂ ತೊಂದರೆನೂ ಕೊಡ್ತಾ ಇಲ್ಲ, ಯಾರಿಂದ ತೊಂದರೆನೂ ತಗೋತಾ ಇಲ್ಲ ಅಂತ ಬದುಕ್ಬಿಟ್ರೆ ಅದೇ ಅರ್ಧ ಸಾಧನೆ. ಹೌದಾ ಅಲ್ವಾ? ಹೌದು ಹೌದು, ನಿಜ. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ, ಯಾರೋ ಏನೋ ಹಿಂಗ ಆಗಲ್ಲ ಬಿಡುದು ಅಂತ ಅಂದ್ಬಿಟ್ರೆ ಸಾಕು. ಅಯ್ಯೋ ಇವ್ರು ಹಿಂಗ ಅಂದ್ಬಿಟ್ರು ನನ್ಗೆ ಆಗುತ್ತಾ ಆಗಲ್ವಾ, ಆಗುತ್ತಾ ಆಗಲ್ವಾ, ಆಗಲ್ಲ ಅನ್ನೋದು ಒಂದು ಶಬ್ದ ನಾವು 100 ಸರಿ ನಮ್ಮ ದೇಹದೊಳಗಡೆ ತಗೋತೀವಿ.
ಇಲ್ಲ ಆಗತ್ತೆ ನನಗೆ ಅಂತ ನಮಗ್ ನಾವೇ ಹೇಳ್ಕೊಳ್ಳೋದೇ ಇಲ್ಲ. ನಿನ್ಗೆಲ್ಲಾಗತ್ತೆ ಬಿಡು ಅಂದ್ಬಿಟ್ರೆ ಸಾಕು. ಯಾರು ಒಬ್ರು ನಮ್ಮನ್ನ ವ್ಯಂಗ್ಯವಾಗಿ ಮಾತಾಡ್ಬಿಟ್ರೆ ಸಾಕು, ಏನ್ ಆಕಾಶ ಕಳಚಿ ನಮ್ ತಲೆ ಮೇಲೆ ಬಿದ್ಬಿಟ್ಟಿದೆ ಅನ್ನೋ ತರ, ಅಯ್ಯೋ ಅವ್ರು ಆಗಲ್ಲ ಅಂದ್ಬಿಟ್ರು ನನ್ಗೆ ಈ ಕೆಲ್ಸ, ನನ್ನ ಕೈಲಿ ಓದಕ್ಕಾಗಲ್ಲ ಅಂದ್ಬಿಟ್ರು, ನನ್ನ ಕೈಲಿ ಮಾಡಕ್ಕಾಗಲ್ಲ ಅಂದ್ಬಿಟ್ರು, ನಿಜವಾಗ್ಲೂ ನನ್ಗೆ ಆಗಲ್ಲ ಅನ್ನೋ ಮನಸ್ಥಿತಿಗೆ ನಾವೇ ಬಂದ್ಬಿಡ್ತೀವಿ. ಯಾಕೆ ನಿಮ್ಮಲ್ಲಿ ಓನ್ ಡಿಸಿಷನ್ ತಗೊಳ್ಳುವಂತ ಶಕ್ತಿ ಇದೆ ತಾನೆ. ಆಗಲ್ಲ ಅಂದ್ಮೇಲೆ ಯಾಕಾಗಲ್ಲ ಮಾಡಿ ತೋರಿಸ್ತೀನಿ ನೋಡಪ್ಪ ಅನ್ನೋ ಅಷ್ಟು ಸ್ಟ್ರಾಂಗ್ ನಾವು ಆಗ್ಬೇಕು. ಹಂಗ್ ಮಾಡ್ಬೇಕಾದ್ರೆ ತುಂಬಾ ಅಡೆತಡೆಗಳು ಬರ್ತವೆ, ಸಮಸ್ಯೆಗಳು ಬರ್ತವೆ. ಅದನ್ನ ಮೀರಿ ನಾವು ನಿಂತಾಗಷ್ಟೇ ಮಾಡಕ್ಕಾಗದು. ಎಲ್ಲಿವರೆಗೂ ನಾವು ಮನಸ್ಥಿತಿ ಬದಲಾವಣೆ ಮಾಡ್ಕೊಳ್ಳಲ್ಲ, ನಮ್ಮ ಯೋಚನಾ ಶಕ್ತಿನ ನಾವು ಚೇಂಜ್ ಮಾಡ್ಕೊಳ್ಳಲ್ಲ, ಅಲ್ಲಿವರೆಗೂ ನಾವು ನಿಮ್ಗೆ ಎಂಥದೇ ಅವಕಾಶ ಬಂದರೂ ಅದನ್ನ ಉಪಯೋಗಿಸ್ಕೊಳ್ಳಕ್ಕೆ ನಿಮ್ ಕೈಲಿ ಆಗಲ್ಲ. ಇದೊಂದು ಬರ್ದಿಟ್ಕೊಳ್ಳಿ, ಇವತ್ತಿನ ಒಂದು ಗೋಲ್ಡನ್ ವರ್ಡ್ ಅನ್ಕೊಂಡ್ರು ಪರವಾಗಿಲ್ಲ ನೀವು ಇದನ್ನ. ಎಲ್ಲಿವರೆಗೂ ನಾವು ರೆಡಿ ಆಗಲ್ಲ ಅಲ್ಲಿವರೆಗೂ ಬೇರೆಯವರು ನಮ್ಮನ್ನ ಕೈ ತುತ್ತು ಮಾಡಿ ತಿನ್ಸಿದ್ರು ನಮ್ಗೆ ಸಾಧನೆ ಮಾಡಕ್ಕಾಗಲ್ಲ. ನಮ್ಮ ಮನ್ಸಿಗೆ ಬರ್ಬೇಕು ನಾನ್ ಮಾಡ್ತೀನಿ ಅಂತ. ಒಂದ್ಸರಿ ಬಂತು ಅಂದ್ರೆ 50% ನಾವು ಗೆದ್ವಿ ಅಂತ, ಇನ್ 50% ನಾವು ಫೇಸ್ ಮಾಡ್ಲೇಬೇಕು. ಓಕೆ, 6 ಗಂಟೆ ಆಗೋಯ್ತು ಈಗ. ಎಲ್ಲರಿಗೂ ಕೆಲವರಿಗೆ ಕೆಲ್ಸಕ್ಕೆ ಹೋಗೋದಿರುತ್ತೆ, ತಿಂಡಿ ರೆಡಿ ಮಾಡಬೇಕು, ಮಕ್ಕಳು ಸ್ಕೂಲ್ ರಜೆ ಇದೆ ಅನ್ಕೋತೀನಿ, ಬೇರೆ ಆಫೀಸ್ ಗಿಫೀಸ್ಗೆ ಹೋಗೋ ಅಂಥವ್ರಿಗೆಲ್ಲ ರೆಡಿ ಮಾಡಿಕೊಡ್ಬೇಕು. ಸೊ ನಿಮ್ಮ ಇವತ್ತಿನ ದಿನ ಅತ್ಯಂತ ಶುಭಕರವಾಗಿರಲಿ. ಎಲ್ಲರಿಗೂ ಧನ್ಯವಾದಗಳು. ಏನೇ ಸಮಸ್ಯೆ ಥ್ಯಾಂಕ್ ಯು. ಬಂದ್ರು ಸಮಾನ ಮನಸ್ಥಿತಿಯಲ್ಲಿ ತಗೊಳ್ಳಿ. ಸಮಸ್ಯೆನ ಸಮಸ್ಯೆ ಅಂತ ತಗೋಬೇಡಿ, ಟಾಸ್ಕ್ ಅಂತ ತಗೊಳ್ಳಿ. ಇದನ್ನ ನಾನು ಗೆಲ್ತೀನಿ ಅನ್ನೋ ಟಾಸ್ಕ್ ಅಂತ ತಗೊಳ್ಳಿ, ಆವಾಗ ನಿಮ್ಗೆ ಈಸಿ ಆಗುತ್ತೆ. ಸಮಸ್ಯೆ ಅಂತ ತಗೊಂಡಾಗ ಮನಸ್ಸಿಗೆ ನೋವಾಗುತ್ತೆ. ನಿಮ್ಮ ಮನಸ್ಸಿಗೆ ನೋವು ಯಾರಿಂದನೂ ಮಾಡ್ಕೋಬೇಡಿ, ನಿಮ್ಮಿಂದನೂ ನೀವು ಮಾಡ್ಕೋಬೇಡಿ. ನಿಮ್ಮ ಮನಸ್ಸನ್ನ ನೀವೆಷ್ಟು ಖುಷಿಯಾಗಿ ಇಟ್ಕೋತೀರೋ ಜನ ನಿಮ್ಗೆ ಅಷ್ಟೇ ಅಟ್ರಾಕ್ಟ್ ಆಗ್ತಾರೆ, ನಿಮ್ಮ ಜೊತೆ ಅಷ್ಟೇ ಚೆನ್ನಾಗಿ ಬೆರೀತಾರೆ, ನಿಮ್ಮ ಸಹಾಯಕ್ಕೆ ಕೂಡ ಬರ್ತಾರೆ. ಸೊ ನೀವು ಮಾಡುವಂತ ಕೆಲಸದಲ್ಲಿ ಎಲ್ಲರ ಸಹಾಯ ನಿಮ್ಗೆ ಸಿಗ್ಲಿ, ಎಲ್ಲರ ಆಶೀರ್ವಾದ ನಿಮ್ಗೆ ಸಿಗ್ಲಿ. ಇವತ್ತಿನ ದಿನ ನಿಮ್ಮ ಸ್ವೀಟ್ ಮೆಮೊರೀಸ್ ಇಂದ ತುಂಬಿರ್ಲಿ ಅಂತ ಹೇಳ್ತಾ ನಾನು ಬೀಳ್ಕೊಡುಗೆಯನ್ನ ಕೇಳ್ತಾ ಇದ್ದೀನಿ ನಿಮ್ಮಿಂದ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಬಾಯ್, ಟೇಕ್ ಕೇರ್. ನಮಸ್ತೆ. ತಥಾಸ್ತು ಮಾಡಿಬಿಡಿ ಎಲ್ಲರೂ. ತಥಾಸ್ತು, Thank you. ತಥಾಸ್ತು. Tathastu. ನಿಮ್ಮ ಕೆಲಸಗಳಿಗೆ ನಮ್ಮ ಕಡೆಯಿಂದ ತಥಾಸ್ತು, ನನ್ನ ಕೆಲಸಗಳಿಗೆ ನಿಮ್ಮ ಕಡೆಯಿಂದ ತಥಾಸ್ತು. ಎಲ್ಲರಿಗೂ ಎಲ್ಲರ ಆಶೀರ್ವಾದ ಬೇಕು, ಎಲ್ಲರ ವಿಶ್ವಾಸ ಬೇಕು. ಸೊ ಹಾಗಾಗಿ ಎಲ್ಲರೂ ಇಲ್ಲಿರುವಂತ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಒಳ್ಳೆ ಮನಸ್ಸಿಂದ ತಥಾಸ್ತು ಅಂತ ಹಾಕಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಬಾಯ್. ಬಾಯ್ ಬಾಯ್ ಮೇಡಮ್. ಓಕೆ. ಬಾಯ್ ಬಾಯ್ ಬಾಯ್. ನಾಳೆಯಿಂದ ಇನ್ನು ನಿಮ್ಮ ಬೇರೆ ಫ್ರೆಂಡ್ಸನ್ನ ಕೂಡ ಅಟೆಂಡ್ ಮಾಡಿಸಿ, ಅವರಿಗೂ ಕೂಡ ಇಂಥ ಒಂದು ಅನುಭವನ ಪಡ್ಕೊಳ್ಳಿ. 1 ಅವರ್ ವೇಸ್ಟ್ ಆಗತ್ತೆ ಅಂತ ಯೋಚನೆ ಮಾಡಬೇಡಿ. 1 ಅವರ್ ಎನರ್ಜೆಟಿಕ್ ಆಗಿ ನನ್ನ ಲೈಫಿಗೆ ಬಂತು ಅಂತ ನಾವು ಯೋಚನೆ ಮಾಡೋಣ. ಸೊ ಹಾಗಾಗಿ ನಿಮ್ಮ ಯಾರಿನ್ನ ಫ್ರೆಂಡ್ಸ್ ಇರ್ತಾರೆ ಅವರಿಗೆ ನಾಳೆಯಿಂದ ಲಿಂಕ್ ಕಳಿಸಿ, ಇಲ್ಲ ಗ್ರೂಪಿಗೆ ಆ್ಯಡ್ ಮಾಡಿ ಮೇಡಮ್ ಅಂತ ನಂಬರ್ ಕಳಿಸಿದ್ರೆ ನಾನು ಗ್ರೂಪಿಗೆ ಅವ್ರನ್ನ ಆ್ಯಡ್ ಮಾಡ್ತೀನಿ. ಓಕೆನಾ? ಗಾದೆಗಳು ಬರಬೇಕು, ಓಕೆ. ಬುಕ್ಕಲ್ಲಿ ಬರ್ದ್ಬಿಟ್ಟು ಫೋಟೋ ತೆಗೆದು ಗ್ರೂಪಿಗೆ ಹಾಕ್ಬೇಕು. ಸಂಜೆ 8 ಗಂಟೆ ಅಷ್ಟು ನಿಮ್ದು ಸಮಯ ಇರುತ್ತೆ, 8 ಗಂಟೆ ಒಳಗೆ ಹಾಕಿ. ನಾಳೆ ಗಾದೆ ಬಗ್ಗೆ ಮಾತಾಡೋಣ, ಮತ್ತೆ ನಾಳೆ ಎಲ್ಲರೂ ಮಾತಾಡೋಣ. ಒಂದು ಗಾದೆನ ತಗೊಂಡು, ಗಾದೆ ಅಂದ್ರೆ ಒಂದು ವರ್ಡ್ ಅಲ್ಲಿ ಬರೋದ್ರೆ ಓಕೆನಾ, ಬಟ್ ಅದಕ್ಕೆ ಈಗ ಬ್ರೀಫ್ಲಿ ಎಕ್ಸ್ಪ್ಲನೇಷನ್ ಎಲ್ಲ ಗಾದೆಗಳ ಬೇಕು. ಎಕ್ಸ್ಪ್ಲನೇಷನ್ ಏನ್ ಬೇಡ, ಸುಮ್ಮನೆ ಜಸ್ಟ್ ಗಾದೆ. ಈಗ ಏನಪ್ಪಾ ಅಂತಂದ್ರೆ, ಹಾಸಿಗೆ ಇದ್ದಷ್ಟೇ ಕಾಲು ಚಾಚು, ಗಾದೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಈ ತರ ನಂಬರ್ 1, 2 ಅಂತ ಹಾಕಿ ಒಂದು 20 ಗಾದೆ, 20 ಮೇಲೆ ಯಾರು ಬರೀತೀರಾ ಅವ್ರಿಗೆ ನನ್ನ ಕಡೆಯಿಂದ ಒಂದು ಮೆಮೊರೇಬಲ್ ಗಿಫ್ಟ್ ನಿಮ್ಮ ಮನೆಗೆ ಬರುತ್ತೆ. ಓಕೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಬಾಯ್ ಬಾಯ್.